ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320800. ನಮಸ್ಕಾರ. ಯಾರಾಗ್ತಾರೆ ಮುಂದಿನ ಪ್ರಧಾನಿ ವಿಶೇಷ ಟ್ಯೂಟೋಲ್ ಅಭಿಯಾನಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ವೀಕ್ಷಕರ, ಲೋಕಸಭಾ ಚುನಾವಣೆ 2019 ಎಷ್ಟರ ಮಟ್ಟಿಗೆ ರಣರಂಗವಾಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಬಹಳ ವಿಶೇಷವಾಗಿ ಮಂಡ್ಯ ಲೋಕಸಭಾ ಚುನಾವಣೆ ಅದು ಏನು ಕಾವನ್ನು ಪಡೆದಿದೆ ಅಂತಂದರೆ, ಎಷ್ಟೋ ಜನರಿಗೆ ಈ ಮಂಡ್ಯ ಚುನಾವಣೆ ಬಗ್ಗೆ ನೋಡಿ ಈ ದಿನ ಚುನಾವಣೆ ಅಂದ್ರೇ ಬೇಸತ್ತಿರ್ತಕ್ಕಂತಹ ವಾತಾವರಣ ಜನಸಾಮಾನ್ಯರಲ್ಲಿ ಇವತ್ತು ಆಗಿದೆ. ಹೀಗಿದ್ದಾಗ ಭಾಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂತಹ ಚುನಾವಣೆ ಮಂಡ್ಯ ಲೋಕಸಭಾ ಚುನಾವಣೆ. ಬನ್ನಿ, ಈ ಮಂಡ್ಯ ಲೋಕಸಭಾ ಚುನಾವಣೆಯ ಬೆಳ್ಳೂರಿನಲ್ಲಿ ನಾವಿದ್ದೇವೆ. ಇಲ್ಲಿ ಜನರ ಅಭಿಪ್ರಾಯಗಳು ಏನಿದೆ, ಯಾರ ಪರವಾಗಿದೆ, ಈ ಬಾರಿ ಬಹಳಷ್ಟು ಕುತೂಹಲ ಮೂಡಿರ್ತಕ್ಕಂಥದ್ದು ಯಾರಾಗ್ತಾರೆ ಮಂಡ್ಯ ಸಂಸದರು. ಬನ್ನಿ, ಜನರ ಅಭಿಪ್ರಾಯಗಳೇನಿದೆ ಕೇಳೋಣ. ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ರಣರಂಗವಾಗ್ತಾ ಇದೆ. ಈ ಚುನಾವಣೆ ಬಗ್ಗೆ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಈ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಗೆಲ್ತಾರೆ. ಯಾಕೆ ನಿಖಿಲ್ ಅವ್ರು ಯಾಕೆ ಗೆಲ್ಲಲ್ಲ? ಅದು ನಮ್ಮ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಸರ್. ಅವ್ರು ಹಾಸನದಿಂದ ಬಂದರೆ ಕುಟುಂಬ ರಾಜಕಾರಣ ವಿರೋಧಿಸ್ತಾ ಇದ್ದೀವಿ ನಮ್ಮ ಮಂಡ್ಯದಲ್ಲಿ. ನಾವು ಕುಟುಂಬ ರಾಜಕಾರಣ ಅಂತೀರಾ? ಎಲ್ಲಿಲ್ಲ ಕುಟುಂಬ ರಾಜಕಾರಣ? ಯಾವ ಪಕ್ಷದಲ್ಲಿಲ್ಲ? ಅವರು CM ಆದಾಗಲೇ ಎಲ್ಲ ಅಧಿಕಾರನೂ ಎಲ್ಲ 3 JDS ಎಲ್ಲ ಅವ್ರು ಮನೆಯೇ ಮಾಡಿಕೊಂಡ್ರೆ, ಬೇರೆ ಇದರಲ್ಲಿ ಬೇರೆಯವರಿಗೆ ಗೆದ್ದಿರೋ ಕಾರ್ಯಕರ್ತರಿಗೆ ಒಬ್ರಿಗೂ ಕೂಡ ಚಾನ್ಸೇ ಇಲ್ವಾ ಸರ್? ಹಾಗಾಗಿ ಅಲ್ಲಿ ಕಾರ್ಯಕರ್ತರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ. ಎಸ್ ಓಕೆ, ಅಂದರೆ ಮಗನನ್ನು ಕರ್ಕೊಂಡು ಬಂದಿದ್ದು JDS ಮಾಡಿದಂಥ ತಪ್ಪು ಅಂತ ತಾವು ಹೇಳ್ತಾ ಇರ್ತಕ್ಕಂಥ. ಹೌದು ಸರ್. ಓಕೆ, ಈಗ ಅವ್ರಿಗೆ ಮುಂದೆ ಸುಮಲತಾ ಅಂಬರೀಷ್ ಅವರು ಚುನಾವಣೆಗೆ ಬಂದರು, ಅದನ್ನು ಕೆಲವರೆಲ್ಲ ವಿರೋಧ ಮಾಡಿದ್ರು. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ? ಯಾರು ವಿರೋಧ ಮಾಡಿಲ್ಲ ಬಿಡಿ ಸರ್. ಅವ್ರ ಬಗ್ಗೆ ಯಾರೂ ವಿರೋಧ ಮಾಡಿಲ್ಲ. ಅವೆಲ್ಲ ಸುಳ್ಳು ವದಂತಿಗಳಷ್ಟೇ. ಆ ಎಮ್ಮನಿಗೆ ಇವತ್ತು ಕೂಡ ಜನಬೆಂಬಲ ಯಾವುದೇ ಹಳ್ಳಿಗೆ ಹೋಗಲಿ ಇನ್ನೊಂದಕ್ಕೆ ಹೋಗಲಿ ಅದು ಸಿಕ್ಕಾಪಟ್ಟೆ ಜನಬೆಂಬಲವಿದೆ. ಅವೆಲ್ಲ ಹೇಳ್ತಾ ಇದ್ದಾರೆ, ಸ್ಟಾರ್ಸ್ ಬರ್ತಾ ಇದ್ದಾರೆ ಅಂತ. ಅವ್ರ ಹಿಂದೆ ಜನ ಬರ್ತಾ ಇದ್ದಾರೆ. ಅವರೆಲ್ಲ ಮತಗಟ್ಟೆಗಳಿಗೆ ಬರೋದಿಲ್ಲ, ಕೇವಲ ಇಲ್ಲಿ ಪ್ರಚಾರಕ್ಕಷ್ಟೇ ಸ್ಟಾರ್ಸ್ ಇದ್ದಾರೆ ಅಂತ ಬರ್ತಾ ಇದ್ದಾರೆ. ನೋಡೋಣ ಮತಗಟ್ಟೆಗೆ ಎಷ್ಟು ಜನ ಬಂದು ಮತ ಹಾಕ್ತಾರೆ ಅಂತ. ಸರ್, ಎಲ್ಲರೂ ಬರ್ತಾರೆ. ಆಮೇಲೆ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಕಾಂಗ್ರೆಸ್ಸು ಮತ್ತು ರೈತ ಸಂಘ BJP ಮೂರೂ ಸೇರಿಕೊಂಡು ಸರ್ ನಾವು ಎಲ್ಲ ಸುಮಲತಿಗೆ ಮಾಡ್ತಾ ಇರೋದ್ರಿಂದ 100% ಒಂದು 2 ಲ್ಯಾಕ್ ಇದರಲ್ಲಿ ಸುಮಲತಾ ಅವ್ರು ಗೆಲ್ತಾರೆ ಸರ್. ಏನು ಕಾಂಗ್ರೆಸ್ ಸಪೋರ್ಟು ಸುಮಲತಾ ಅವ್ರಿಗೆ ಇದೆಯಾ? 100% ಸರ್, 100% ಸರ್. ಬರ್ತೀನಿ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ ಸರ್. ಚುನಾವಣೆ ಈಗ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಚುನಾವಣೆ ಅಲ್ಲ, CMಗೆ ಚುನಾವಣೆ ಆದ ರೀತಿಯಲ್ಲಿ ಆಗ್ತಾ ಇದೆ ಅಂತ ಭಾಳಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, CM ಮಗ ಅನ್ನೋದು ನೆಪ ಮಾತ್ರ. ಇಲ್ಲಿ CM ವರ್ಸಸ್ ಜನಕ್ಕೆ ಫೈಟು. ಅಂದರೆ ಜನಕ್ಕೆ ಅಂದರೆ ಸುಮಲತಾ ಅವ್ರಿಗೆ ಜನರ ಒಂದು ಪ್ರತಿನಿಧಿಯಾಗಿ ಸುಮಲತಾ ಅವ್ರನ್ನ ಜನನೇ ನಿಲ್ಲಿಸಿರೋದ್ರಿಂದ ಸುಮಲತಾ ಅವ್ರಿಗೂ CMಗೂ ಫೈಟ್ ಇಲ್ಲ. ಸ್ವಾಭಿಮಾನದ ಜನಕ್ಕೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಫೈಟ್ ಇಲ್ಲಿ. ಸುಮಲತಾ ಅವ್ರಿಗೆ ಯಾಕೆ ಬೆಂಬಲ ಕೊಡಬೇಕು? ಅವರು ಅಂಬರೀಷ್ ಪತ್ನಿ ಅಂತನಾ, ಅಥವಾ ಎಲ್ಲರ ಒಂದು ಸಹಕಾರವನ್ನು ತಗೊಂಡು ಇವತ್ತು ಸ್ಪರ್ಧೆಯನ್ನು ಮಾಡಿದ್ದಾರೆ ಅಂತನಾ? ಅಂಬರೀಷ್ ಅವರ ಪತ್ನಿ ಅನ್ನೋದು ಒಂದಾದರೆ, ಈ ಜಿಲ್ಲೆಯ ಜನರ ಸ್ವಾಭಿಮಾನದ ಪ್ರತಿನಿಧಿಯಾಗಿ ಜನರೇ ಅವ್ರನ್ನ ನಿಲ್ಲಿಸಿರೋದು. ಯಾಕೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಜನರ ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿ ನಿಲ್ಲಲ್ಲ? ನಮ್ಮ ಜಿಲ್ಲೆಗೆ ಬರೋದಿಲ್ಲ ಅವ್ರ ಹಾಸನ. ಇವತ್ತು ಯಾಕೆ ಆ ಜಿಲ್ಲೆ ಈ ಜಿಲ್ಲೆ ಅಂತೇಳಿ ವಾರ್ ನಡೀತಾ ಇದೆ? ಹೌದು ಸರ್, ಈಗ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ನಮ್ಮೂರನ್ನು ಬಿಟ್ಟು ನಾವು ಬೇರೆ ಊರವ್ರಿಗೆ ಓಟ್ ಹಾಕಲ್ಲ. ತಾಲೂಕು ವಿಚಾರ ಬಂದರೆ ನಮ್ಮ ತಾಲೂಕವ್ರು ಬಿಟ್ಟು ಬೇರೆ ತಾಲೂಕಿಗೆ ಓಟ್ ಹಾಕಲ್ಲ. ನಿಮ್ಮ ಕ್ಷೇತ್ರದ ಶಾಸಕರುಗಳು, ಮಂತ್ರಿಗಳು ಎಲ್ಲ ಪ್ರತಿಯೊಬ್ಬ ಮುಖಂಡರು ಕೂಡ ಇವತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಕಾರ್ಯಕರ್ತರು ಮಾತ್ರ ಇವತ್ತು ಹಿಂದೇಟಾಗ್ತಾ ಇರ್ತಕ್ಕಂಥದ್ದು? ಸರ್, ಇಲ್ಲಿ ನೀವೇ ಗೆಲ್ಸಿರ್ತಕ್ಕಂಥ ಮುಖಂಡರುಗಳು ಇರ್ತಕ್ಕಂಥ ಶಾಸಕರು ಮಂತ್ರಿಗಳು ತಾನೆ. ಗೆಲ್ಸಿದ್ರು ಜನ ಕೆಲಸ ಮಾಡ್ತಾರೆ ಅಂತ. ಈಗೇನು ಕೆಲಸ ಮಾಡ್ತಲ್ಲ, ಅವರೆಲ್ಲ ದುಡ್ಡು ಮಾಡ್ಕೊತಾವ್ರೆ. ಅದಕ್ಕೆ ಜನ ಬೇಜಾರಾಗಿ ಅವ್ರ ಮೇಲೆ ಅಷ್ಟೊಂದು ಒಲವಿಲ್ಲ. ಈಗ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಏನು ಕಾಂಗ್ರೆಸ್ ಬಾವುಟಗಳನ್ನ ಹಾಗೂ BJP ಬಾವುಟಗಳನ್ನ ಇವತ್ತು ಸಮಾವೇಶಗಳಲ್ಲಿ ಇವತ್ತು ವೋಟ್ ಕೇಳೋಕ್ಕೆ ಬಂದಂತಹ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸುಮಲತಾ ಅವರ ಬೆಂಬಲಕ್ಕೆ ಬರ್ತಾ ಇರ್ತಕ್ಕಂಥವ್ರಲ್ಲ,
ಅವರು ಕೇವಲ ಪ್ರಚಾರಕ್ಕೆ ಅಂದರೆ ಯಾರು ಸ್ಟಾರ್ ನಟರುಗಳೆಲ್ಲ ಬರ್ತಾ ಇದ್ದಾರೆ ಅವರನ್ನ ನೋಡಕ್ಕಷ್ಟೇ ಬರ್ತಾ ಇರ್ತಕ್ಕಂಥವ್ರು. ಅವರು ಮತಗಟ್ಟೆಗೆ ಬರ್ತಾರ ಕಾದ್ ನೋಡಿ ಅಂತ ಕೆಲವೊಂದು ಕಡೆ ಕೇಳ್ಬರ್ತಾರೆ. ಅವರು ಏನೇ ಆರೋಪ ಮಾಡಿದ್ರು ಜನ ಈ ಸರಿ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಮತಗಟ್ಟೆಗೂ ಹೋಗ್ತಾರೆ, ಓಟ್ನೂ ಹಾಕ್ತಾರೆ, ಸುಮಲತಾ ಅವ್ರನ್ನ ಗೆಲ್ಲಿಸ್ತಾರೆ. ಯಾಕೆ ಗೆಲ್ಲಿಸ್ಬೇಕು ಸುಮಲತಾ ಅವ್ರನ್ನ? ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರನಾದ್ರು ಗೆಲ್ಲಿಸ್ಬೇಕು. ಸ್ವಾಭಿಮಾನಕ್ಕಾಗಿ ಸುಮಲತಾ ಅವ್ರು ಬರಬೇಕು ಅಂತ. ಮತ್ತೆ ಬರ್ತೀನಿ ಸರ್. ಸರ್ ಹೇಳಿ ಸರ್, ಏನಾಗ್ಬೋದು ಈ ಬಾರಿಯ ಮಂಡ್ಯ ಚುನಾವಣೆ? ಈ ಬಾರಿಯ ಇಡೀ ಕರ್ನಾಟಕದ್ದು ಇಡೀ ದೇಶದನ್ನೇ ಲೆಕ್ಕ ಹಾಕೊಂಡ್ರೆ ಮಂಡ್ಯ ಜಿಲ್ಲೆ ಪ್ರತಿಷ್ಠೆಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಒಂದು ದೊಡ್ಡ ಇದಾಗಿ ಹೋಗಿದೆ. ಒಪ್ಕೋತಿರೋದು ನಾನು, ಎಲ್ಲ ಒಪ್ಕೋತಾರೆ, ಆಡೋ ಮಕ್ಕಳು ಒಪ್ಕೋತಾರೆ ಕುಟುಂಬ ರಾಜಕಾರಣ ಅಂತ. ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಬೆಳೆದಿರ್ತಕ್ಕಂಥ ಜನ ಇರ್ತಂಥದ್ದು ಬೇರೆ ಎಲ್ಲೂ ಇಲ್ಲ. ಯಾವ್ದನ್ನಾರು ತಗೊಳ್ಳಿ, ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣಿಗಳ ತಡಿಕೊಂಬಿಟ್ರೆ ಹೆಚ್ಚು ಕಡಿಮೆ ಅರ್ಧ ರಾಜಕಾರಣಿಗಳಿದಾವೆ. ಮಂಡ್ಯ ಜಿಲ್ಲೆನ ಹೆಸರು ಮಾಡ್ದಂಥ ಬಿಟ್ಬಿಟ್ಟು ನೀವು ಮಂಡ್ಯ ಜಿಲ್ಲೆಯವ್ರನ್ನ ಬಿಟ್ಟು ಎಲ್ಲಿಂದಲೋ ಕರ್ಕೊಂಬಂದು ಯಾವುದೋ ಒಂದು ಗ್ರಾಮ ಪಂಚಾಯತಿಲಿ ಗೆದ್ದಿಲ್ಲ, ಜಿಲ್ಲಾ ಪಂಚಾಯತಿಲಿ ಗೆದ್ದಿಲ್ಲ ಅಲ್ವಾ? ಅವರು ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿಗಳಲ್ಲಿ ಕೊಡೋಣ, ಅವ್ರಿಗೆ ಒಪ್ಕೊಳ್ಳೋಣ. ನೀವು ಅದನ್ನು ಮಾಡ್ಯಾರು ಕುಂದಿಸ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ಅಂತ ಒಪ್ಕೊಂಡು ನಾವು ಯಾರು ಒಪ್ಕೊಂಡಿದ್ದು ಸಮ್ಮಿಶ್ರ ಸರ್ಕಾರ ಅವ್ರು ಮಾಡ್ಕೊಂಡಿದ್ದು ಇಲ್ಲಿ ಮಾಡಿಲ್ಲ. ಸಮ್ಮಿಶ್ರ ಸರ್ಕಾರ ಮಾಡ್ಯಾರ ಇಲ್ಲಿ ನಡೀತಾ ಅದ ದಬ್ಬಾಳಿಕೆ ಆಗಿದೆ ಇಲ್ಲಿ. ಸಮ್ಮಿಶ್ರ ಸರ್ಕಾರ ಅಲ್ಲ ಇದು, JDS ಸರ್ಕಾರ, JDS ಜಿಲ್ಲೆನಾಗ ಆಗೋಗಿದೆ. ಎಷ್ಟೆಲ್ಲ ಕೋಟಿ ಅಭಿವೃದ್ಧಿಯನ್ನ ಮಾಡೋಕೆ ಬಂದಿದೆ. ಈಗಿದ್ದಾಗ ಯಾಕೆ ಅವರಿಗೆ ಮತ್ತೊಮ್ಮೆ ಬೆಂಬಲಿಸಬಾರ್ದು ಸರ್? ಮೊನ್ನೆ ಬಡ್ಜೆಟ್ ಆಯಿತು ಅಲ್ವಾ? CM ಕುಮಾರಸ್ವಾಮಿ ಅವರು ಹಣಕಾಸು ಬಡ್ಜೆಟ್ ಮಾಡಿದ್ರು, ಅದೇ ಅಪ್ರೂವ್ ಸರ್. ಈಗ ಬಂದು 8,500 ಕೋಟಿ 5,000 ಕೋಟಿ ಎಲ್ಲಿಂದ ತರ್ತಾರೆ ಸರ್? ಇವತ್ತು ಬಜೆಟ್ ಮಂಡನೆಯಾದಂತಹ ಸಂದರ್ಭದಲ್ಲಿ ಇದು ಮಂಡ್ಯ ಬಜೆಟ್ ಅಂತ ಅವರ ಪ್ರತಿಸ್ಪರ್ಧಿಗಳು ಆಪೋಸಿಟ್ ಪಾರ್ಟಿಯವರು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ, ಇವತ್ತು ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ ಸರ್. ಇದು 4-5ನೇ ತಿಂಗಳಿಂದ 5 ತಿಂಗಳಿಂದಲೂ ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು ಇದು. ಮೊಮ್ಮಗನ ಹಾಕ್ಬೇಕು, ಮಗನ ಹಾಕ್ಬೇಕು ಅಂತ ಹೇಳಿ ಎಲ್ಲಿಗೂ ಇಲ್ಲದೆ ಇರೋದು. ಎಲ್ಲ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಹೆಂಗೆ 5,000 ಕೋಟಿ ಕೊಟ್ಬಿಡ್ತಾರೆ? 5,000 ಕೊಟ್ಟಿಲ್ಲ ಅಂತನ ಇಲ್ಲ ಸರ್, ಬಾಯ್ದು ಹೇಳಕ್ಕೆ ಸರ್ ಹೇಳ್ಬೋದು, ನಾನು ಹೇಳ್ತೀನಿ. ಮೊಮ್ಮಗನ ನಿಲ್ಸೋಕ್ಕೋಸ್ಕರ 3 ತಿಂಗಳು 4 ತಿಂಗಳು ಪ್ರೀ ಪ್ಲಾನ್ ಮಾಡ್ಕೊಂಡು 5,000 ಕೋಟಿ ಅಂತ ಹೇಳ್ಕೊಂಡಿದ್ದು ಅಷ್ಟೇ. ಅಭಿವೃದ್ಧಿ ಆಗಿಲ್ಲ ಇನ್ನು. ಮೊದಲು ಹಿಂದೆ ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಇದ್ದಿದ್ರಲ್ಲ, ಆ ಅಭಿವೃದ್ಧಿನೇ ನಡೆದ. ಇನ್ನು ಹೊಸದಾಗಿ ಅಭಿವೃದ್ಧಿ ಬಿಡ್ಗಾಸು ಬಂದಿಲ್ಲ. ಅವ್ರ ಮಗನ ಗೆಲ್ಸ್ಕೊಳ್ಳೋಕ್ಕೆ, ಮೊಮ್ಮಗನ ಗೆಲ್ಸ್ಕೊಳ್ಳೋಕ್ಕೆ ಇದೊಂದು ನಾಟಕ. ಎಲೆಕ್ಷನ್ ಬಂದಾಗ ಮಾತ್ರ ಕಣ್ಣೀರು ಬರ್ತದೆ, ಬಾಕಿ ಟೈಮಲ್ಲಿ ಬರಲ್ಲ. ಮಾನ್ಯ ಇವರು ಅಂಬರೀಷ್ ಅವರ ಪತ್ನಿಯವರು ಏನಾದ್ರು ಬರೆದವ್ರು ನಮ್ಮ ಜಿಲ್ಲೆಗೆ, ಇವ್ರು ಹಿಡಿಯೋಕೆ ಆಯ್ತಿತ್ತಲ್ಲ, ಕ್ಯಾಂಡಿಡೇಟೇ ಇಲ್ಲ ನಮ್ಮ ಜಿಲ್ಲೆಗೆ. ಯಾರಿಗೆ ಕೊಟ್ಟಿದ್ರು, ಯಾರಿಗೇ ಕೊಡಲಿ ಈ ರಾಜಕಾರಣ ಅನ್ನೋದು ಮಂಡ್ಯ ಜಿಲ್ಲೆಗೆ ಬತ್ತಿತ್ತಾ ಇಲ್ಲ. ನಮ್ಮ ಜಿಲ್ಲೆ ಹೆಣ್ಮಗಳು ಮಗನಿಗೂ ಯಾರಿಗೆ ಕೊಟ್ಟಿದ್ರು ಅವ್ರು ಓಟ್ ಹಾಕಿ ತಯಾರಿದ್ರು. ಮಂಡ್ಯ ಜಿಲ್ಲೆ ಉಳಿಸ್ಕೋಬೋದಾಯ್ತು ಅವರು. ಮಂಡ್ಯ ಜಿಲ್ಲೆಯಲ್ಲಿ ಒಬ್ರಿಗೂ ಕೊಟ್ಟಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿರೋಂಥ ರಾಜಕಾರಣಿಗಳವ್ರೆ. ಅವ್ರನ್ನೆಲ್ಲ ಬಿಟ್ಟು ತಂದು ನಿಲ್ಸ್ಕೊಂಡಿರೋ ಅವ್ರು ಸ್ವಾರ್ಥ ರಾಜಕಾರಣ ಅಂತಾರೆ, ಕುಟುಂಬ ರಾಜಕಾರಣ ಅಲ್ವಾ ಅದು? ಅಭಿವೃದ್ಧಿ ಅಂತ ಕೆಲಸದಲ್ಲಿ ಏನಿಲ್ಲ. ಸುಮಲತಾ ಅವರು ಇವತ್ತಿನ ಇದರ ಓಡಾಡ್ತಲ್ಲಿ ಇವ್ರು ಹೇಳ್ತಾರೆ ಚಿತ್ರನಟರು ಬಂದುಬಿಟ್ರು ಓಟ್ ಹಾಕಿಬಿಡ್ತಾರೆ ಅಂತ. ಇವ್ರ ಮಗ ಚಿತ್ರನಟರಲ್ವಾ? ಅವ್ರು ಬಂದ್ರು ಏನು ಓಟ್ ಹಾಕಲ್ಲಲ್ವಾ? ಮತ್ತೆ ಬರ್ತೀನಿ ಸರ್ ಹೇಳಿ ಸರ್. ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಇವತ್ತು ಚಿತ್ರನಟರನ್ನ ಕರೆಸಿ ಇವತ್ತು ಪ್ರಚಾರ ಮಾಡೋದು ಎಷ್ಟು ಸರಿ? ಅವರೆಲ್ಲ ಅಭಿವೃದ್ಧಿ ಮಾಡೋಕೆ, ಜನರ ಸಮಸ್ಯೆಯನ್ನ ಕೇಳೋಕೆ ಚಿತ್ರನಟರು ಮುಂದಿನ ದಿನದಲ್ಲಿ ಬರ್ತಾರಾ? ಅವರು ಈ ಚುನಾವಣೆ ಆದಮೇಲೆ ಇವತ್ತು ಮಂಡ್ಯ ಕ್ಷೇತ್ರದಲ್ಲಿ ನಿಲ್ತಾರಾ ಅನ್ನೋದು ಪ್ರಶ್ನೆ ಆಗಿದೆ ಸರ್. ಈಗ ಇವರೆಲ್ಲ ಚುನಾವಣೆನ ಇವರು ಈಗ ನಿಂತಿರೋರು ಚಿತ್ರನಟರೇ. ಏನು JDS ಅಲ್ಲಿ ನಿಂತಿದ್ದಾರೋ ಅವರು ಚಿತ್ರನಟರೇ. ಏನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರಲ್ಲೋ ಅವರು ಸಹ ನಿರ್ಮಾಪಕರು, ಅವರು ಚಿತ್ರರಂಗದಿಂದ ಬಂದವ್ರೆ. ಈಗ ಪಾಪ ಅವರು ಸುಮಲತಾ ಪರ ಬಂದುಬಿಟ್ರು ಅಂತ ಅವ್ರ ಬಗ್ಗೆ ಇಲ್ಲಿಸಲದ ಟೀಕೆ ಮಾಡ್ತಿದ್ದಾರೆ. ಈಗ ಎಲ್ಲರೂ ಈಗ 7 ಜನ ಇದ್ದಾರೆ, ಅವ್ರು ಆಗಲ್ಲ. 8 ಜನ ಇದ್ದಾರಲ್ಲ, ಅವ್ರು ಆಗಲ್ಲ ಅಂತ ತಾನೇ ನಮ್ಮ ಮಗನಿಗೆ ಓಟ್ ಕೊಡಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಿರೋದು ಅಲ್ವಾ? ಅವ್ರು ಹೇಳ್ತಿರೋದು ಅಂದರೆ ಇವ್ರು 7 ಜನ 8 ಜನ ಇರೋರು ಆಗ್ತಾಯಿಲ್ಲ, ಮಂತ್ರಿ ಆಗ್ತಾಯಿಲ್ಲ. ನನ್ನ ಮಗನಿಗೆ ಕೊಡಿ, ನಮ್ಮ ಜಿಲ್ಲೆ ನಾನು ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತ. ಹಾಗಾಗಿ ಸುಮಲತಾಂಗೆ ಓಟ್ ಕೊಟ್ಟರೆ ಅವ್ರು ಮಾಡ್ತಾರೆ. ಅವ್ರಿಗೆ ಅನುದಾನ ಹೇಗೆ ತರಬೇಕು, ಅನುದಾನ ಅಂದರೆ ಏನು ಅನ್ನೋದೇ ಇವತ್ತು ಪ್ರಶ್ನೆ ಆಗಿದೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಇನ್ನೂ ಕೂಡ ಸ್ಟಡೀಸ್ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದು ಸಚಿವರೇ ಕೇಳ್ತಾರೆ. ಹೌದೌದು. ಯಾತಕ್ಕೆ ಅಂದರೆ ಅವಳು ಈಗಾಗಲೇ ಸುಮಲತಾ ಅವರು ಈಗಾಗಲೇ ಈ ಏನು ಜನರ ಹತ್ರ ಮಾತಾಡ್ತಿರೋದು, ಅವರು ನಿಮ್ಮ TV ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮಾತಾಡ್ತಿರುವಾಗಲೇ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಗೊತ್ತಾಗಿದೆ, ಯಾವ ಥರ ಅನುದಾನ ತರ್ಬೋದು ಅನ್ನೋದು. ಬಿಹೇವಿಯರ್ ಹೇಗಿದೆ ಅಂತೇಳಿ ಅವ್ರ ಬಿಹೇವಿಯರ್ಗಿಂತ ಅವ್ರ ಲ್ಯಾಂಗ್ವೇಜಸ್ ಇದೆಯಲ್ಲ, ಅವ್ರು ಏನು 24 ಭಾಷೆ ಮಾತಾಡೋರು ಪಾರ್ಲಿಮೆಂಟಿಗೆ ಬರ್ತಾರೆ. ಈ ಅಮ್ಮಂಗೆ 7 ಭಾಷೆ ಬರುತ್ತೆ. ಈ ಅಮ್ಮಂಗೆ 7 ಭಾಷೆ ಬರೋದ್ರಿಂದ 24 ಭಾಷೆ ಬರೋರ ಜೊತೆ ಮಿಂಗೋಲಾಗಿ ಮಾತಾಡ್ತಾರೆ. ಇವ್ರಿಗೆ ಎಷ್ಟು ಭಾಷೆ ಬರುತ್ತೆ? ಹಂಗಾದ್ರೆ ಇವ್ರ ಇರತ್ತಾನ ಅವ್ರ ಇರತ್ತಾನ? ಅದನ್ನು ಈಗಾಗಲೇ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಜನನ ತೀರ್ಮಾನ ಮಾಡಿದ್ದಾರೆ.
ಸರ್, ಮಂಡ್ಯ ಕ್ಷೇತ್ರದಲ್ಲಿ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಸುಮಲತಾ ಅವರು ಮತ್ತು ಸರ್ಕಾರ ಅಂದರೆ ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರ್ತಕ್ಕಂಥದ್ದು ಈ ಚುನಾವಣೆ ಅಂತೇಳಿ. ಇವತ್ತು ದೇಶನೇ ಇವತ್ತು ಮಂಡ್ಯ ಜಿಲ್ಲೆಯನ್ನು ಈ ಚುನಾವಣೆಯಲ್ಲಿ ವೀಕ್ಷಣೆ ಮಾಡ್ತಾ ಇದೆ. ಏನಾಗ್ಬೋದು ಮಂಡ್ಯ ಚುನಾವಣೆ ಅಂತೇಳಿ ತಮಗೇನು ಅನಿಸುತ್ತೆ? ಸುಮಲತಾ ಅವ್ರು ಗೆಲ್ತಾರೆ ಅನ್ಸುತ್ತೆ. ಹೇಳ್ತಾರೆ ಸರ್. ಈಗ ಸುಮಲತಾ ಅವರು ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಗೆಲ್ಲಿಸ್ಬೇಕು ಅಂತ ಕೆಲವೊಂದು ಕಡೆ ಕೇಳ್ತಾ ಇದ್ದಾರಲ್ಲ, ಇವ್ರೇನು ಕೊಟ್ಟಿದ್ದಾರೆ? ಈಗ CM ಈಗ 7-8 ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ, ನನ್ನ ಶಾಸಕರು, MLCಗಳು, ಮಿನಿಸ್ಟರ್ಸು ಎಲ್ಲರೂ ಇದ್ದಾರೆ, ಆದರೆ ಇವತ್ತು ಸುಮಲತಾ ಅವ್ರದ್ದು ಏನಿದೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಅಂತ. ಅದು ಘೋಷಣೆ ಮಾಡಿರೋದು, ಕೊಟ್ಟಿಲ್ಲ. ಘೋಷಣೆ ಮಾಡಿದ್ದಾರೆ. ಈ ಚುನಾವಣೆ ಆದಮೇಲೆ ಅದು ವಿತಡ್ರಾ ಆದರೂ ಆಗ್ಬೋದು. ಅಲ್ಲಿ ದುಡ್ಡು ಇರಬೇಕಲ್ಲ ಕೊಡೋದಕ್ಕೆ. ಘೋಷಣೆ ಮಾಡಿರೋದು ಅಷ್ಟೇ. ಅವ್ರೇನು ಅನುದಾನನ ತಂದು ಇಲ್ಲಿ ಕೊಟ್ಬಿಟ್ಟು ಕೆಲಸ ಕಾಮಗಾರಿ ಎಲ್ಲ ಟೆಂಡರ್ ಕರೆದುಬಿಟ್ಟಿದ್ದಾರಾ ಮಾಡೋದಕ್ಕೆ? ಘೋಷಣೆ ಮಾಡಿದ್ದಾರೆ. ಚುನಾವಣೆ 18 ಆದಮೇಲೆ ಅದೇನಾಗಿದೆ ಅಂತ ನೋಡಬೇಕಾಗುತ್ತೆ ಅಷ್ಟೇ. ಸರ್, ಮತ್ತೆ ಬರ್ತೀನಿ ನಾನು ನಿಮ್ಮ ಹತ್ರ. ಸರ್, ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಿತ್ರನಟರ ಮೇಲೆ ಹಲ್ಲೆ ಆಗುತ್ತೆ ನಿಮ್ಮ ಬೆಳ್ಳೂರು ಕ್ರಾಸ್ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಊರಿನಲ್ಲಿ. ಅದು ಯಾಕೆ ಆಗಾಯಿತು? ಯಾಕೆ ಆ ವಾತಾವರಣ ನಿರ್ಮಾಣ ಆಯಿತು? ಸರ್, ಚುನಾವಣೆ ಅನ್ನೋಕ್ಕಿಂತ ಸೈಡಿಗೆ ಬಿಡಿ. ಚಿತ್ರರಂಗದ ದರ್ಶನ ಅಭಿಮಾನ ಬಂದಿದ್ದು ಒಂದು ಸುಮಲತನ ಅನ್ನ ಋಣ ತಿಂದು ಚಿತ್ರರಂಗದ ಬೆಳೆದಿ ಚಿಕ್ಕದಿಂದ ಅವ್ರು 100 ಜನ ಸಹಾಯ ಮಾಡಿದ್ದಾರೆ. ಆ ಉದ್ದೇಶಪೂರ್ವಕ ಬಂದಿರೋದು. ಅವ್ರ ಮನೆಗೋಸ್ಕರ ಒಂದು ಪಾರ್ಟಿವರೆಗೆ ಬಂದಿಲ್ಲ ಎಲೆಕ್ಷನ್ ವೋಟ್ ಮಾಡೋದಕ್ಕೆ. ಇವರು ಅದ್ಯಾವುದೋ ಡಿ ಬಾಸ್ ಅಂತೆ ಚಿತ್ರ ಅಭಿಮಾನಿಗಳು ಇದ್ರು ಓಟ್ ಹಾಕ್ಬಿಡ್ತಾರೆ ಅಂದ್ರಲ್ಲ, ಆ ಅಭಿಮಾನಿಗೆ ಹೇಳ್ತಿದ್ದೀನಿ, ಅಭಿಮಾನಿಯಲ್ಲಿ ಇವತ್ತು ಬೆಳೆಸಿರೋದು ದರ್ಶನನ ಬೆಳೆಸಿದ್ದಾರೆ, ಅಂಬರೀಷ್ ಬೆಳೆಸಿದ್ದಾರೆ. ಇಷ್ಟು ವರ್ಷ ಸಾಕ್ತವ್ರು, ಇಷ್ಟೇ ಮುಂದಕ್ಕೆ ಸಾಕ್ತದೆ ಅಂತ ಇರ್ತಾರೆ, ಸಾಕಿದ್ದಾರೆ. ಅಭಿಮಾನ ಬ್ಲಡ್ಡೇ ಬರೋದು, ಕಲೆ ಅನ್ನೋದು ಊಟದಲ್ಲಿ ಲಾಯತ್ತಾಗಿರ್ತದೆ. ರಾಜಕಾರಣ ಅದು ದುಡ್ಡು ಕೊಟ್ಟಾಗ ಯಾವ ಬಗ್ಗೆ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗುತ್ತೆ ಅನ್ನೋ ಕಾರಣನೇ ಇವತ್ತಿನ ಸಮ್ಮಿಶ್ರ ಆಗಿ ಸರ್ಕಾರ ಅಂತ ಬದಲಾವಣೆ ಮಾಡಿದ್ದಾರೆ. ಸಮ್ಮಿಶ್ರ ಆಗಿ ಇವರು ಓದ್ಕೋರು ಅಧಿಕಾರ ಸೀಟ್ಗೋಸ್ಕರ ಆಗಿದ್ದಾರೆ ವಿನಃ ಜನಕ್ಕೋಸ್ಕರ ಸಮ್ಮಿಶ್ರ ಮೇನ್ ಮಾಡಿ 8 ತಿಂಗಳು 9 ತಿಂಗಳು ಮಾಡೋಂಗಿಲ್ಲ, ಅವಶ್ಯಕತೆ ಇಲ್ಲ ಸಮ್ಮಿಶ್ರದ್ದು. ದರ್ಶನ ಅಭಿಮಾನ ಬೈರೋದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ಚಿತ್ರರಂಗದವ್ರಿಗೆ ಯಾರು ಕಡಗಂಡು ಕಾಣಿಸ್ಬಾರ್ದು ಅವ್ರಿಗೆ. ಯಾಕೆಂತರ ಚಿತ್ರರಂಗ ಕಲೆ ನಿಜವಾದ ಕಲೆಗಾರರು, ಬ್ಲಡ್ಡಲ್ಲಿ ಬರೋದು ಅವ್ರ ಕಲೆ ನಿಜ. ನಾಟಕ ಆಡೋದಲ್ಲ, ಬಣ್ಣ ಹಚ್ಕೊಂಡು ನಾಟಕ ಆಡ್ತಾರಲ್ಲ, ರಾಜಕಾರಣದಲ್ಲಿ ಎದ್ದು ಕಾಣುತ್ತೆ ಜನಕ್ಕೆ. ಇವತ್ತಿನ 3 ಗಂಟೆ ಫಿಲಮ್ ನೋಡಿದ್ರು ಜೂಂಪುರ್ ದುಡ್ಡು ಕೊಟ್ಟಿದ್ದು ತೃಪ್ತಿ ಇರುತ್ತೆ. ಯಾಕೆ ಜನಕ್ಕೆ ನೆಮ್ಮದಿ ಇರುತ್ತೆ. ಅನ್ನದಿಂದ ರಜೆ ಎಷ್ಟು ಅನ್ನ ತಿಂತಾರೆ. ರಾಜಕಾರಣ ತಿನ್ನೋ ಅನ್ನ ಯಾವಾಗ ಗೊತ್ತರ? ಎಲೆಕ್ಷನ್ ಒಂದು ವಾರ ಇದ್ದಂಗೆ, ಎಲೆಕ್ಷನ್ ಮುಗಿದ ನಂತರ ಮುಗೀತಿನ ಅಲ್ಲಿ ಕ್ಲೋಸು. ಆ ವಿಷಯ ರಾಜಕಾರಣದ ಬಗ್ಗೆ ಅಷ್ಟು ಮಾತ್ರ ಇಷ್ಟಪಡ್ತೀನಿ. ಈಗ ನಿಖಿಲ್ ಅವರು ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಲ್ಲನ್ನ ಕೆಲವರು ಕಿಡಿಗೇಡಿಗಳು ಹೊಡಿತಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಮೊನ್ನೆ ದರ್ಶನ್ ಅವರು ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯ್ತಾ? ಯಾವ ಕಾರಣ ಇರ್ಬೋದು ಸರ್? ಈಗ ರಾಜಕಾರಣ ಸಾಮಾನ್ಯ ಅವರು ಬರ್ತಾರೆ, 2 ಕಡೆ ಬರ್ತಾರೆ. ಆ ಊರಿಗೆ ಬಂದು ಒಳ್ಳೆತನ ಭಾವಿಸೋದು ಅವರಲ್ಲಿ ಇರಬೇಕು. ಆ ಕಿಡಿಗೇಳಿ ಮಾಡೋದಕ್ಕೋಸ್ಕರ ಇಡೀ ರಾಜಕಾರಣ ತಂಡಕ್ಕೆ ಬೀಳುತ್ತೆ. ದರ್ಶನ ಇವಾಗ ಕಾಂಗ್ರೆಸ್ ಇರ್ಬೋದು, ನಿಮ್ಮ ಸಮರಾಧ ಇರ್ಬೋದು. ಅದು ಬಂದಾಗ ತೊಂದರೆ ಅದು ಮಾಡೋದಲ್ಲ ಸರ್. ಅದು ಉದ್ದೇಶಪೂರ್ವ ಮಾಡೋದಲ್ಲ. ಅದು ಮಾಡಿಸೋದು ಅಂತ ಮಾಡಿಸಿದ್ರಲ್ಲ, ಅದು ಅವ್ರು ಕಲ್ತ್ಕೋಬೇಕು. ಆ ಥರ ಮಾಡಬಾರ್ದು, ಜನಕ್ಕೆ ತೊಂದರೆ ಆಗುತ್ತೆ. ಯಾರಿಗೆ ಮಾಡೋದು ಜನಕ್ಕೆ ನೋವಾಗೋದು ಅನ್ನೋದು ಅವ್ರು ತಿಳ್ಕೋಬೇಕು ಸರ್. ಅದು ಬರ್ತೀನಿ ಸರ್. ಮತ್ತೆ ಸರ್, ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಜಿದ್ದಿನ ರಾಜಕಾರಣ ನಡೀತಾ ಇದೆ. ಇದು ಎಷ್ಟು ಬೇಕು ಬೇಡ ಅಂತ ಚರ್ಚೆ. ಇದು ಈಗ ಮಂಡ್ಯ ಜಿಲ್ಲೆ ಜನಕ್ಕೆ ಸ್ವಾಭಿಮಾನ ಇದು ಬೇಕಾಗಿತ್ತು. ಇದೊಂದು ಮಂಡ್ಯ ಜಿಲ್ಲೆ ಬೇಕಾದಷ್ಟು ಜನ ಅನುಭವಿ ರಾಜಕಾರಣ ಇದ್ದಾರೆ. ಇದು ನಮ್ಮ ಮಂಡ್ಯ ಇದು ಹಾಸನದಿಂದ ದತ್ತು ತಗೊಂಬಂದು ಇಲ್ಲಿ ನಿಲ್ಸೋದು ಬೇಕಾಗಿತ್ತಿಲ್ಲ. ನಮಗೆ ಸ್ವಾಭಿಮಾನಕ್ಕೋಸ್ಕರ ನಾವು ಸುಮಲತೆಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಪಾರ್ಟಿ ಬಿಟ್ಟು ಎಲ್ಲ ಜಾತಿ ಮತ ಬಿಟ್ಟು ಎಲ್ಲ ಬಿಟ್ಟು ನಾವು ಸುಮಲತೆಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆ ನಿಖಿಲ್ ಬೇಡ ಅಂತ ತಮಗೆ? ಅವ್ರ ಅವಶ್ಯಕತೆ ಇಲ್ಲ, ಅವ್ರಿಗೆ ಅನುಭವ ಇಲ್ಲ. ಮಂಡ್ಯದಲ್ಲ, ಅವ್ರಿಗೆ ಅನುಭವ ಇಲ್ಲ. ಇನ್ನೂ ಅವ್ರಿಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಅವ್ರ ರಾಜಕೀಯದ ಅನುಭವ ಇಲ್ಲ ಅವ್ರಿಗೆ. ಇವತ್ತು ಮುಖ್ಯಮಂತ್ರಿ ಮಗ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಬಂದಿರೋದೇ ಹೊರತು ಇನ್ನು ಯಾವ ಅರ್ಹತೆಯೇ ಇಲ್ಲ ಅವ್ರಿಗೆ. ಇವತ್ತು ಮಂಡ್ಯ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ನಿಖಿಲ್ ಅವಶ್ಯಕತೆ ಇದೆ ಅಂತ ನಿಮ್ಮೆಲ್ಲ ನಾಯಕರುಗಳು, ಇಲ್ಲಿರ್ತಕ್ಕಂಥ MLAಗಳು, MLCಗಳು, ಮಿನಿಸ್ಟರ್ಸು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಹಿಂಗಿದ್ದಾಗ ಕಾರ್ಯಕರ್ತರು ಮಾತ್ರ ಇವತ್ತು ವಿರೋಧ ಮಾಡ್ತಾ ಇದ್ದಾರಲ್ಲ ಅಂತ ಕೆಲವರ ಪ್ರಶ್ನೆ. ಈಗ SM ಕೃಷ್ಣ 5 ವರ್ಷ ಮುಖ್ಯಮಂತ್ರಿ ಆಗಿ ಬೇಕಾದಷ್ಟು ಮಾಡಿದ್ದಾರೆ. ಬೇಕಾದಷ್ಟು ಮಾಡಿದ್ದಾರೆ. ಅವ್ರು ಹೇಳ್ಕೊಂಡು ತಿರ್ಗಾಡಲಿಲ್ಲ ಮಂಡ್ಯ ಅಭಿವೃದ್ಧಿ ಮಾಡಲಿಲ್ಲ ಅಂತ. ಚಲರಾಯಸ್ವಾಮಿನೂ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ರು, ಅವ್ರನ್ನೇ ಸೋಲಿಸಿದ್ರು. ಅಭಿವೃದ್ಧಿ ಅಲ್ಲ ಇದು, ವಂಶ ರಾಜಕಾರಣ ಇದು. ಅಭಿವೃದ್ಧಿಗೂ ಅಂತ ಹೆಸರು ಹೇಳ್ಕೊಳ್ಳೋದಷ್ಟೇ. ಕುಟುಂಬ ರಾಜಕಾರಣ ಮಾಡಕ್ಕೆ ಬಂದವ್ರೆ. ಅಭಿವೃದ್ಧಿ ಅಂತ ಹೆಸರು ಹೇಳ್ಕೊತಾರೆ ಅಷ್ಟೇ. ಅದು ಆಮೇಲೆ ಅವ್ನ ಮಗನ ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋಕ್ಕಾಗಲ್ವಾ? ಮಂಡ್ಯದ ಮೇಲೆ ಅವ್ನ ಮಗನೇ ಬೇಕು ಅಭಿವೃದ್ಧಿ ಮಾಡೋಕ್ಕೆ. 8 ಜನ MLAಗಳವ್ರೆ, 3 ಜನ ಮಂತ್ರಿಗಳವ್ರೆ, ಮಾಡಲಿ, ಅವ್ರ ಕೈಲಾಗಲ್ಲ, ಮಾಡ್ಬೋದಿತ್ತು. ಬರ್ತೀನಿ ಸರ್. ಇವತ್ತಿನ ಮಂಡ್ಯ ಚುನಾವಣೆ ಏನಾಗುತ್ತೆ? ಯೂತ್ಸ್ ಎಲ್ಲ ಯಾರಿಗೆ ಸಪೋರ್ಟ್ ಇದ್ದಾರೆ ಹೆಚ್ಚಾಗಿ? ಯೂತ್ ಎಲ್ಲ ಸುಮಲತಾ ಪರ ಇದ್ದಾರೆ. ಈಗ ಸುಮಲತಾ ಅವರು ಒಬ್ಬರು ಚಿತ್ರನಟರು ಅಥವಾ ಅಂಬರೀಷ್ ಪತ್ನಿ ಅಂತ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಶ್ ಹಾಗೂ
ದರ್ಶನ್ ಅವರು ಅವರ ಪರವಾಗಿ ನಿಂತಿದ್ದಾರೆ ಕ್ಯಾನ್ವಾಸ್ಗೆ ಅಂತೇಳಿ ಅವರ ಅಭಿಮಾನಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಶು ದರ್ಶನ್ ಬಂದಿದ್ದಾರೆ ಅಂತ ಅಲ್ಲ, ನಾವು ಸುಮಲತಂಗೆ ಸಪೋರ್ಟ್ ಮಾಡ್ತಾ ಇರೋದು. ಯಾಕೆ ಅಂದರೆ ಮಂಡ್ಯಕ್ಕೆ MP ಕೋಟಾಯಿಂದ ಅನುದಾನ ತಂದವರು ಸ್ಟಾರ್ಟಿಂಗ್ ಬಾರಿಗೆ ಅಂಬರೀಷ್ ಅವರು, ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆ ಯಾರು ಕೂಡ ಚುನಾವಣೆ ಸಂದರ್ಭದಲ್ಲಿ ಜನರು ಬರೋದಿಲ್ಲ, ಕೇವಲ ಈಗ ಪ್ರಚಾರಕ್ಕೆ ನಟರು ಬಂದಿದ್ದಾರೆ ಅಂತೇಳಿ ಯೂತ್ಸ್ ಎಲ್ಲ ಅವರ ಪರವಾಗಿದ್ದಾರೆ ಅಂತ ಕೇಳ್ಬರ್ತಾ ಇದೆ, ಹೌದಾ? ಇಲ್ಲ, ಅದೆಲ್ಲ ಸುಳ್ಳು. ಯೂತ್ಸ್ ಎಲ್ಲ ಬಂದಿರೋದು ಯಶು ದರ್ಶನ್ ನೋಡಿ ಅಲ್ಲ, ಸುಮಲತಾ ಅವರ ಒಂದು ಮತಬೇಟೆ ನೋಡಿ ಬಂದಿರೋದು ಅಷ್ಟೇ. ಇವತ್ತಿನ ದಿನ ನಿಖಿಲ್ ಇನ್ನೂ ಯೂತ್ ಇದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟರೆ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಹಳ್ಳಿಗಳು ಗ್ರಾಮಗಳನ್ನ ಅಭಿವೃದ್ಧಿಯನ್ನು ಮಾಡ್ಬೋದು. ಸುಮಲತಾ ಅವ್ರಿಗೆ ಕೊಟ್ಟರೆ ಏನು ಪ್ರಯೋಜನ ಅಂತ ಕೆಲವೊಂದು ಕಡೆ ಮಾತು ಬರ್ತಾ ಇದೆ. ಈಗ ನಾವು 8 ಅವ್ರಿಗೆ ಕೊಟ್ಟಿದ್ದೀವಿ, JDSಗೆ ಬಿಟ್ಕೊಟ್ಟಿದ್ದೀವಿ. ಇವ್ರ ಕೈಲಿ ಆಗಲ್ಲ ಅಂತ ಅವ್ರು ಕೊಡಬೇಕಾ? ಇವರು ಒಬ್ಬರು ಲೇಡಿ ಕ್ಯಾಂಡಿಡೇಟ್ ಇದ್ದಾರೆ, ಇವರೇ ಮಾಡಲಿ ಬಿಡಿ. ಹಾಗಾಗಿ ನಾವು ಸುಮಲತಾಗೆ ಬೆಂಬಲ ಸೂಚಿಸ್ತೀವಿ. ಸರ್, ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆ ಏನಾಗ್ಬೋದು? ಸರ್, ಈ ಸರಿ ಮಂಡ್ಯ ಲೋಕಸಭೆಯಲ್ಲಿ ಸುಮಲತಾ ಗೆಲ್ತಾರೆ, ಅದರ ಮೇಲೆ ಡೌಟೇ ಇಲ್ಲ. ನಿಖಿಲ್ ಕುಮಾರಸ್ವಾಮಿಗೆ ಈ ಸಲ ಯಾರು ಓಟ್ ಕೊಡಲ್ಲ, ಯಾಕೆಂದರೆ ಇವರೆಲ್ಲ ಮನೆ ಮಕ್ಕಳು ಸಸ್ಯದರೆಲ್ಲ ಇವರೇ ಮನೆಗೆ ಬೇಕನ್ನೋ ಹೇಳೋ ಒಂದು ತೀರ್ಮಾನ ಈ ಸಲ ಜನ ತೊಗೊಂಡಿದ್ದಾರೆ. ಹಂಗಾಗಿ ಈ ಸಲ ಯಾರೂ ಸಹ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ. ಸುಮಲತಾ ಈ ಸಲ ಗೆದ್ದಾಗಿದೆ, ಎಷ್ಟು ಅಂತರ ಗೆಲ್ತಾರೆ ಅಷ್ಟೇ ಮುಖ್ಯ, ಗೆಲ್ಲ ಬಗ್ಗೆ ಡೌಟೇ ಇಲ್ಲ. ಈಗ ಸುಮಲತಾ ಅಂತಕ್ಕಂತಹ ಕ್ಯಾಂಡಿಡೇಟ್ಗಳ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿದ್ದಾರೆ, ಒಂದು 3-4 ಜನ ಆಗೋದ್ರಲ್ಲ, ಹೇಗೆ ಸಾಧ್ಯ ಇದೆಲ್ಲ? ಸರ್, ಈಗ ಜನ ಬುದ್ಧಿವಂತರಿದ್ದಾರೆ, ಯಾರೋ ಒಂದು 10% ನೀವು ಹೇಳ್ದಂಗೆ ಇರ್ಬೋದು, ಕನ್ಫ್ಯೂಸ್ ಆಗೋದು 10% ಇರ್ತಾರೆ. ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಹೆಂಡ್ತಿನೋ ಗಂಡನೋ ಇರ್ತಾರೆ, ಅವ್ರು ಕರ್ಕೊಂಡೋಗಿ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನೀವೆಲ್ಲ ಹೋಗಿ ಅವ್ರಿಗೆ ಹೇಳಿ ಚಿಹ್ನೆನ. ಏನಾಗಿದೆ, 2 ಬೂತ್ ಮಾಡ್ತಾರೆ ಈ ಸರಿ. ಒಂದು ಬೂತಲ್ಲಿ 16 ಜನ ಇರ್ತಾರೆ, ಒಂದು ಬೂತಲ್ಲಿ 6 ಜನ ಇರೋದು. ಸುಮಲತಾ ಬರತಕ್ಕಂಥ ಕ್ಯಾಂಡಿಡೇಟಲ್ಲಿ ಬರೀ 6 ಜನ ಬರೋದು, ಅದರಲ್ಲಿ ಕೆಳಗಡೆ 2ನೇದು ಇವ್ರು ಬರ್ತದೆ. ಅದರಲ್ಲಿ ನಾವು ತಪ್ಪೇನು ಹುಡ್ಕೋಕ್ಕಾಗಲ್ಲ. ನಾವು ಸೊಸೈಟಿನಲ್ಲಿ 15 ಜನ ನಿಲ್ಲಿಸ್ತೀವಿ, ನಾವು 6 ಜನ ಗೆಲ್ಸ್ಬೇಕಾಗಿರೋದು, ಅದ್ರಲ್ಲಿ 6 ಜನ ಹುಡುಕಿ ಗೆಲ್ಲಿಸ್ತಾರೆ ಜನ. ಒಂದು ಕನ್ಫ್ಯೂಸ್ ಆಗ್ದಂಗೆ ಓಟ್ ಹಾಕ್ತಾರೆ. ಈ ಸಲ ಆ ಥರ ಆಗುತ್ತೆ ಅಂತ ತೊಂದರೆ, ಅದ್ರ ಬಗ್ಗೆ ಡೌಟೇ ಬೇಡ. ನಿಖಿಲ್ ಕುಮಾರಸ್ವಾಮಿ ಯಾಕೆ ಬೇಡ ಅಂತ ಸರ್, ಅವ್ರಿಗೇನು ವಯಸ್ಸಾಗಿಲ್ಲ, ಅವ್ರ ಮನೆ ಎಲ್ಲರೂ ಇದ್ದಾರೆ. ಅವ್ರ ಅಪ್ಪ ಚೀಫ್ ಮಿನಿಸ್ಟ್ರು, ಅವ್ರ ತಾತ ಪ್ರಧಾನಮಂತ್ರಿ, ಅವರ ಹೆಂಡ್ತಿ ಅವ್ರ ಅವ್ವ ಈಗಾಗಲೇ MLA, ಅವ್ರು ಇನ್ನೊಬ್ಬರು ZP ದೊಡ್ಡಮ್ಮ ZP ಮೆಂಬರು. ಹಂಗಾಗಿ ಎಲ್ಲ ಅವ್ರ ಮನೆಗೆ ಕೊಟ್ಟರೆ ಬಾಕಿಯವರು ಸ್ವಾಭಿಮಾನ ಅಲ್ವ ಮಂಡ್ಯ ಜಿಲ್ಲೆದು. ಹೊರಗಡೆ ಚಾನ್ಸ್ ಕೊಟ್ಟರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮಂಡ್ಯ ಜಿಲ್ಲೆ ಅಂತ. ಸರ್, ಈಗ 8 ಜನ ಕೊಟ್ಟಿದ್ವಿ, ಅವರೇ ಅಭಿವೃದ್ಧಿ ಮಾಡಿ ಸಾಕಲ್ಲ, ಇನ್ನೇ ಹಾಕ್ಬೇಕು, ಅದಕ್ಕಿಂತ ತಿನ್ನಬೇಕು. 8 ಜನ ಅವರಲ್ಲ ಯಾರು. ಈಗ ಡೆಲ್ಲಿಗೆ ಕಳ್ಸಿದ್ರೆ ಇನ್ನೂ ಅನುದಾನ ಜಾಸ್ತಿ ಬರ್ಬೋದೇನೋ ಅಂತ. ಈಗಾಗಲೇ ಎಲ್ಲಿ ಗಂಟ ನೋಡ್ಕೊಂಬಂದಿದ್ವಿ, ಎಲ್ಲ MP ಮಾಡಿದ್ದಾರೆ ಅಷ್ಟೇ. ಇವ್ರು ಮಾಡೋದು, ಇವ್ರಿಗೆ ಅನ್ನೋದು ಜಾಸ್ತಿ ಕೊಡಲ್ವಲ್ಲ, ಇವ್ರಿಗೂ ಅಷ್ಟೇ ಬರೋದು. ಈ ಗೆದ್ರೆ ಯಾರು ಎಷ್ಟು ಕೊಡ್ತಾರೋ ಇವ್ರಿಗೂ ಅಷ್ಟೇ. ಸೆಂಟ್ರಲಿಂದ ಕೊಡಲಿಲ್ಲ ಅಂದ್ರೆ CM ಕೊಡ್ತಾರ ಮಗ ಅಂತ. CM ಈಗಲೂ ಕೊಡ್ಬೋದು. 7 ಜನ ಇದಾರಲ್ಲ, ಅವರು MLA ಗೆದ್ದಿದ್ದಾರೆ, 7 ಜನ ಮಿನಿಸ್ಟರ್, 3 ಜನ ಮಿನಿಸ್ಟರ್ ಈಗಲೇ ಮಾಡ್ಬೋದಲ್ಲ, ಮಂಡ್ಯ ಅಭಿವೃದ್ಧಿ ಮಾಡ್ಬೋದಲ್ಲ. ಅದೇ MP ಗ್ರಾಂಟೇ ಬೇಕಾಗಿಲ್ವಲ್ಲ ಅದಕ್ಕೆ. ಅಷ್ಟರಲ್ಲೇ ಮಾಡಲಿ ಅಂತನಾ? ಅಷ್ಟರಲ್ಲೇ ಮಾಡಲಿ ಸಾಕು, ಅದು ಮಾಡಿದ್ರೆ ಸಾಕಾಗಿದೆ. ಮತ್ತೆ ಬರ್ತೀನಿ ಸರ್. ಏನಾಗುತ್ತೆ ಸರ್ ಈ ಬಾರಿಯ ಚುನಾವಣೆ ಮಂಡ್ಯ? ಈ ಬಾರಿ ಸುಮಲತಂಗೆ ಚಾನ್ಸ್ ಐತೆ. ಚಾನ್ಸ್ ಇದೆ, ಇನ್ನೂ ಕನ್ಫರ್ಮ್ ಇಲ್ಲ. ಚಾನ್ಸ್ ಐತೆ, ಬರೋದು ಅವರ ಅಂತ ಪಕ್ಕ ಐತೆ. ಕ್ಯಾಂಡಿಡೇಟ್ ಈ ಬಾರಿ ಬಹಳಷ್ಟು ಟಫ್ ಆಗುತ್ತೆ. ನಿಖಿಲ್ ಅವರು 100% ಗೆದ್ದೇ ಗೆಲ್ತಾರೆ ಅಂತ ಎಲ್ಲ ಕಡೆನಲ್ಲೂ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಸುಮಲತಾ ಅವ್ರಿಗೆ ತುಂಬ ದೊಡ್ಡ ಟಫ್ ಕಾಂಪಿಟೇಷನ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೇಗಿದೆ ಕಾಂಪಿಟೇಷನ್ ಐತೆ, ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇರ್ತದೆ. ಒಟ್ನಲ್ಲಿ ಏನಪ್ಪ ಅಂದರೆ ಜನ ವ್ಯಕ್ತಿ ನೋಡಿಬಿಟ್ಟು ಈ ಸತಿ ಇದು ಮಾಡ್ತಾರೆ ಸರ್. ಕಾಂಗ್ರೆಸ್ಸು ಈ ಬಾರಿ JDS ಜೊತೆ ಮೈತ್ರಿ ಆಗಿದೆ. ಹೀಗಿದ್ದಾಗ ಮೈತ್ರಿ ಇರ್ತಕ್ಕಂತಹ ಪಾರ್ಟಿಗೆ ಸಪೋರ್ಟ್ ಮಾಡಬೇಕಿತ್ತು, ಇವರು ಮೈತ್ರಿಯನ್ನು ಅಪವಿತ್ರ ಮಾಡಿದ್ದಾರೆ ಕಾಂಗ್ರೆಸ್ ಅಂತ ಕೆಲವೊಂದು ಭಾಗದಲ್ಲಿ ಕೇಳಿಬರ್ತಾ ಇದೆ. ತಾವೇನು ಹೇಳ್ತೀರಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅದು ಸರ್ ಹೇಳಿ ಸರ್, ತಾವೇನು ಹೇಳ್ತೀರಿ? ಸರ್, ಅಪವಿತ್ರ ಮಾಡಿರೋರು ಬೇರೆ ಯಾರೂ ಅಲ್ಲ, ಅವ್ರವ್ರ ಕಾರ್ಯಕರ್ತರುಗಳೇನೆ. ಹಾಗಾಗಿ ಕಾಂಗ್ರೆಸ್ಸಿಂದ ಹೋಗಿರೋದಕ್ಕಂತ ಯಾರೇ ಕಾರ್ಯಕರ್ತರಾಗಲಿ ಇವತ್ತು ಸುಮಲತಾಗೆ ಬೆಂಬಲ ಕೊಡಬೇಕು. ಅದಾಗಿ ಮತ್ತು ಇನ್ನೊಂದೇನು ಅಂತಂದರೆ ಚಲುವರಾಯಸ್ವಾಮಿ ಬೆಟಲಿಯಂ ಏನಿದೆ, ಎಲ್ಲರೂ ಸಹ ನಾವು ಚಲುವರಾಯಸ್ವಾಮಿ ಬೆಟಲಿಯಂನವರೇ, ನಾವು ಅದರಿಂದ ಸುಮಲತಾ ಅವರಿಗೆ ಬೆಂಬಲಿಸ್ತೀವಿ. ಚಲುವರಾಯಸ್ವಾಮಿ ದ್ರೋಹ ಮಾಡಿದ್ರ ಕುಮಾರಸ್ವಾಮಿಗೆ ಅಥವಾ JDSಗೆ? ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಅವ್ರಿಗೆ ದ್ರೋಹ ಮಾಡಿದರು. ಯಾಕೆ ಅಂತ ಹೇಳಬೇಕು ಅಂದರೆ, ಯಾವುದೋ ಒಂದು ಮೂಲೆಯಲ್ಲಿದ್ದಂತಹ ಕುಮಾರಸ್ವಾಮಿ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು ಚಲುವರಾಯಸ್ವಾಮಿ ಅವರು. ಆಂಜನೇಯನ ಶಕ್ತಿ ಅಂಗದ ತೋರಿಸ್ತಾ ಅನ್ನಂಗೆ ಕುಮಾರಸ್ವಾಮಿಯ ಶಕ್ತಿಯ ತೋರಿಸಿದ್ದು ಇಡೀ ರಾಜ್ಯಕ್ಕೆ ಚಲುವರಾಯಸ್ವಾಮಿ ಅನ್ನೋ ಏಕೈಕ ವ್ಯಕ್ತಿ. ಇವತ್ತು JDS ಇವತ್ತು ಚಲುವರಾಯಸ್ವಾಮಿಯನ್ನ ಪತ್ತೆನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನ ಬೆಳೆಸಿದ್ದೆ ನಾವು ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಯಾರನ್ನ? ಇವತ್ತು ಚಲುವರಾಯಸ್ವಾಮಿನ ಬೆಳೆಸಿದ್ದೆ JDS ಅಲ್ವಾ? ಚಲುವರಾಯಸ್ವಾಮಿ ಅವ್ರನ್ನ ಬೆಳೆಸಿದ್ದು ಅವ್ರ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿರ್ಬೋದು. ಆವತ್ತಿನ ರಾಜಕಾರಣದಲ್ಲಿ ಬೆಳೆಸಿದ್ದು ಜನ, ಅವತ್ತು ಜನ ಚಲುವರಾಯಸ್ವಾಮಿ ಅವ್ರನ್ನ ನಾಗಮಂಗಲ ತಾಲೂಕು ಜನ ಬೆಳೆಸಿದ್ರು. ಅವತ್ತು JDS ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದರು, ಪಕ್ಷೇತರ ನಿಂತಿದ್ರು, ಚಲುವರಾಯಸ್ವಾಮಿ ಗೆಲ್ತಿದ್ರು ಅಂತ ಒಂದು ಕ್ರಿಯೇಟ್ ಆಗಿತ್ತು ಅವತ್ತು 1999ರಲ್ಲಿ. ಇಡೀ ದೇಶವೇ ಕಾಯ್ತಾ ಇದೆ ಮಂಡ್ಯ ಚುನಾವಣೆಯ ಒಂದು ರಿಸಲ್ಟ್ಗೆ.
ಈ ಬಾರಿ ಬಹಳಷ್ಟು ಟಫ್ ಇದೆ ಅಂತ ಎಲ್ಲ ಕಡೆನಲ್ಲೂ ಕೇಳಿ ಬರ್ತಾ ಇದೆ. ತುಂಬ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಇಬ್ಬರು ಕೂಡ. ಹೀಗಿದ್ದಾಗ ಏನಾಗುತ್ತೆ ಅಂತ ಕುತೂಹಲ ಇದೆ. ಆದರೆ ಇಲ್ಲಿ 50-50 ಅಂತ ತುಂಬ ಭಾಳಷ್ಟು ಕಡೆ ಕೇಳಿ ಬರ್ತಾ ಇದೆ. ಆದರೆ ನಿಮ್ಮ ಪ್ರಕಾರ ಸ್ಥಳೀಯವಾಗಿ ಏನಾಗುತ್ತೆ ಈ ಬಾರಿ? ಸ್ಥಳೀಯವಾಗಿ ಈ ಚುನಾವಣೆ ಸುಮಲತಾ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಕಾಂಗ್ರೆಸ್ ಅವರಿಗೆ ಮೈತ್ರಿ ಅವ್ರನ್ನ ಬಿಟ್ಟು ಅಪವಿತ್ರ ಮಾಡಿ ಇವತ್ತು ಸುಮಲತಾ ಅವ್ರ ಹಿಂದೆ 50% ಹೋಗಿದ್ದಾರೆ. ಇನ್ನು 50% ಮೈತ್ರಿ ಅಭ್ಯರ್ಥಿ JDS ಇರ್ತಕ್ಕಂಥ ನಿಖಿಲ್ ಅವ್ರಿಗೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. 1% ಕಾಂಗ್ರೆಸ್ ಕಾರ್ಯಕರ್ತರು ನಿಖಿಲ್ ಪರವಾಗಿಲ್ಲ, 100% ಸುಮಲತಾ ಪರವಾಗಿ ಇದೀವಿ. ಇದು ಮೈತ್ರಿಗೆ ಅಪವಿತ್ರ ಆಯ್ತಲ್ವಾ, ಮೋಸ ಮಾಡ್ದಂಗಲ್ವಾ? ಅವ್ರು ಮೈತ್ರಿ ಮಾಡ್ಕೊಂಡಿರೋದು ಅವರು ದೊಡ್ಡ ಮಟ್ಟದ ನಾಯಕರು. ನಾವು ಕಾರ್ಯಕರ್ತರು ಏನು ಮೈತ್ರಿ ಮಾಡ್ಕೊಂಡಿಲ್ಲ. ಅವರ ಅಧಿಕಾರಕ್ಕೆ ದೊಡ್ಡ ಮಟ್ಟದ ನಾಯಕರುಗಳು ಅಧಿಕಾರ ಅನುಭವಿಸೋಕ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೆ ಯಾವುದೇ ಅನುಕೂಲ ಇಲ್ಲ, ಮೈತ್ರಿ ಇಲ್ಲ. ಮಂಡ್ಯದಲ್ಲಿ ಮೈತ್ರಿ ಅವಶ್ಯಕತೆ ಇತ್ತ? ಈ ಮೈತ್ರಿ ರಾಜಕಾರಣ ಮಾಡ್ತಾ ಇರೋದು ಚುನಾವಣೆಯಲ್ಲಿ ಎಷ್ಟು ಸರಿ? ಸರ್, ಮೈತ್ರಿ ಅವಶ್ಯಕತೆ ಇತ್ತೋ ಇಲ್ಲೋ ಒಟ್ಟಾಗ ಗೊತ್ತಿಲ್ಲ. BJP ಮುಕ್ತ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ BJP ಹೇಳಿದ್ರಲ್ಲ, BJP ಪಾಲಾಗ್ಬಿಡ್ತೇವೆ ಮೈತ್ರಿ ಮಾಡ್ಕೊಂಡ್ರೆ ಅವಶ್ಯಕತೆ ಇತ್ತು ಅವಾಗ ಆ ಟೈಮಲ್ಲಿ. ಈಗ ಅದು ಏನಾಗ್ಬೋದು? ಇದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಮೈತ್ರಿ. ಸೆಂಟ್ರಲ್ಗೆ ಯಾಕೆ ಮೈತ್ರಿ ಬರ್ತದೆ? ಸೆಂಟ್ರಲ್ಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಇತ್ತವತ್ತ ಮಾಡ್ಕೋಬೇಕಾದ ಅವಶ್ಯಕತೆ ಇತ್ತವತ್ತ. ಅಂದ್ರೆ ಈಗ ಲೋಕಸಭೆಗೆ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿ ಏನಾಗ್ಬೋದು ಮಂಡ್ಯ ಚುನಾವಣೆ? ಈ ಬಾರಿ ನಾವು ಅಂಬರೀಷ್ ಅಭಿಮಾನಿಗಳು, ಅಂಬರೀಷ್ ಎಲ್ಲಿರ್ತಾನೋ ನಾವು ಅಲ್ಲಿರ್ತೀವಿ ಅಷ್ಟು. ಅಂಬರೀಷ್ ಕೊಡುಗೆ ಏನೂ ಇಲ್ಲ ಮಂಡ್ಯಕ್ಕೆ ಅಂತ ಇದ್ದಾರೆ. ಅದ್ರ ಬಗ್ಗೆ ಅಂಬರೀಷ್ ಕೊಡುಗೆ ಐತೋ ಇಲ್ವೋ ಗೊತ್ತಿಲ್ಲ ಸರ್. ಇವತ್ತು ಸಮುದಾಯ ಭವನ ಎದ್ದು ನಿಂತಿರೋದು ಅಂದರೆ ಅಂಬರೀಷ್ ಕೊಡುಗೆನೆ. ಅವರು ಇವತ್ತು ಮಂಡ್ಯ ಈ ಲೋಕಸಭಾ ಕ್ಷೇತ್ರಕ್ಕೆ ಅಂಬರೀಷ್ ಕೊಡುಗೆ ಏನು ಅಂತ ಚರ್ಚೆ ನಡೀತಾ ಇದೆ. ಸರ್, ಅಂಬರೀಷ್ ಕೊಡುಗೆ ತುಂಬ ಇದೆ ಸರ್. ಅಂಬರೀಷ್ ಕೊಡುಗೆ ನೋಡಿ ಸರ್, ಅವರು ಅಂಬರೀಷ್ ಅಣ್ಣನ ಬಗ್ಗೆ ಹೇಳೋಕ್ಕಾಗಲ್ಲ. ಯಾರಿಗೂ ಸಹಿತ ಯಾವ ಪಕ್ಷದವ್ರಿಗೂ ಸಹಿತ ವಿರೋಧ ಮಾಡಿಲ್ಲ. ಅವಯಾಗ ಗೆದ್ದಿರೋದು ಒಂದು ಪಕ್ಷದಲ್ಲಿ ಇರ್ಬೋದು ನಿಜ, ಎಲ್ಲ ಪಕ್ಷದವ್ರನ್ನೂ ಸಹಿತ ವಿಶ್ವಾಸಕ್ಕೆ ತಗೊಂಡೋಗಿದ್ದಾರೆ. ಇವ್ರು ಏನೇ ಮಾಡಲಿ ಸರ್, ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಮಾತ್ರ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಕೆಳಮಟ್ಟ ಯಾವುದೇ ಕಾಂಗ್ರೆಸ್ ಅವರು JDS ಅವರು ಎಲ್ಲೂ ಹೊಂದಾಣಿಕೆ ಆಗಿಲ್ಲ ಇವತ್ತಿನ ತನಕ. ಇವತ್ತು ನಮ್ಮ ನಾಮಂಗಲದಲ್ಲಿರ್ಬೋದು, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾರಿಂಗೆ ಕೇಳಿ ಮಾಡ್ಕೊಂಡ್ರು ಇವತ್ತಿನ ತನಕ ಒಂದು ಮೀಟಿಂಗ್ ಕರೆದವ್ರ? ಇವತ್ತಿನ ತನಕ ನಮ್ಮ ನಾಮಂಗಲದಲ್ಲಿ ಸಾಮಾನ್ಯ ಅಂತ ನಮ್ಮ ಕಾರ್ಯಕರ್ತರುಗಳನ್ನ ಕೂರಿಸಿ ಹೊಂದಾಣಿಕೆ ಮಾಡ್ಕೋಬೇಕಾ ಬೇಡವಾ ಅಂತ ನಮ್ಮನ್ನೆಲ್ಲ ಕೇಳಿ ನಾವು ನೋವು ಅನುಭವಿಸ್ತಾ ಇರೋದು ನಮಗೆ ಗೊತ್ತು. ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಸಮ್ಮಿಶ್ರ ಸರ್ಕಾರ ಐತೆ ಅಂತ ಸಹಿತ ಇವತ್ತು ಸಹಿತ ಅವ್ರು ಇಲ್ದಂಗೆ ಬರೀ 1 ಫಾರ್ JDS ಇದೆ ಅಂತ ಮಾಡ್ಕೊತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ಇದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಸತ್ತು ಸ್ವಾಭಿಮಾನಕ್ಕೋಸ್ಕರ ನಮ್ಮ ಮಂಡ್ಯ ಜನ ಇವತ್ತು 100ಕ್ಕೆ 100 ಸಹಿತ ಕಾಂಗ್ರೆಸ್ ಅವ್ರು ಒಂದು ಓಟು ಸಹಿತ JDSಗೆ ಹಾಕಲ್ಲ ಸರ್. ಇದು 100ಕ್ಕೆ 100 ಸತ್ಯ ಸರ್. ಇದು JDS ಅವ್ರಿಗೆ ಒಂದೇ ಒಂದು ಓಟು ಹೋಗೋಲ್ಲ. ಸ್ವಾಭಿಮಾನಕ್ಕೋಸ್ಕರ ಸುಮಲತಾಗೆ, ಅಂಬರೀಷ್ ಅಣ್ಣಂಗೂ ಅಭಿಮಾನಕ್ಕೋಸ್ಕರ ನಾವು 100ಕ್ಕೆ 100 ಮಂಡ್ಯ ಜಿಲ್ಲೆದೇನ ಹೊರಗಡೆಯವ್ರಿಗೆ ಓಟಂತೂ 100ಕ್ಕೆ 100 ಓಟ್ ಹಾಕಲ್ಲ ಸರ್ ಈ ವಿಚಾರದಲ್ಲಿ. ಈ ಬಾರಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು, ಅದನ್ನ ಮಂಡ್ಯ ಜನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಮುಂದಿನ ದಿನದಲ್ಲಿ ಅಂತ? ಇಲ್ಲ, ನಮ್ಮ ಸಿದ್ದರಾಮಣ್ಣವರು ಇವತ್ತು ಹಿಂದೆ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಇವತ್ತೇನು ಕುಮಾರಣ್ಣವರು ಮಾಡಿರೋದೆಲ್ಲ ಸುಮ್ಮನೆ ಇದು ಒಂದು ಯಾವ ಬಜೆಟಲ್ಲಿ ಅನುಮೋದನೆ ಆಗಿದೆ ಇದೆಲ್ಲ ಚುನಾವಣೆ ಗಿಮಿಕ್ಕೆ ಹೊರತು ಇದು 100ಕ್ಕೆ 100 ಸಹಿತ ಯಾವ ಒಂದು ಕಾಸು ಅನುದಾನನೂ ಬಿಡುಗಡೆ ಆಗಿಲ್ಲ. ಇದ್ರಲ್ಲಿ 100ಕ್ಕೆ 100 ಸಹಿತ ಸಿದ್ದರಾಮಣ್ಣವ್ರು ಮಾಡಿರೋಂಥ ಇಡೀ ನಮ್ಮ ಮಂಡ್ಯ ಇವತ್ತು ನಾಮಂಗಲದಲ್ಲಿ 2,000 3 ಸಾವಿರ ಕೋಟಿ ಹಿಂದೆ ಸರ್ಕಾರ ಅಧಿಕಾರ ಇರಲಿಲ್ಲ ನಮ್ಮದು JDS. ಆದರೂ ಚಲವಣ್ಣವ್ರು JDSಲ್ಲಿದ್ದು 3 ಸಾವಿರ ಕೋಟಿ ಕೆಲಸ ಮಾಡಿದ್ದಾರೆ ನಾಮಂಗಲಕ್ಕೆ. ನೋಡಿ, ಇದು ಬಸ್ ಸ್ಟ್ಯಾಂಡ್ ಆಗಿರೋದು, ಬಾತ್ರೂಮ್ ಆಗಿದೆ. ಇವತ್ತು ಬಾತ್ರೂಮ್ ಆಗಿರೋದು ಬಿಲ್ ಕೊಡ್ತಾರೆ, ತಡೆ ಹಿಡಿದಿದ್ದಾರೆ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಇವತ್ತು ಓಪನ್ ಮಾಡೋಕ್ಕಾಗಿಲ್ಲ. ಇಂಥ ದ್ವೇಷದ ರಾಜಕಾರಣ ಮಾಡ್ತಾರೆ. ಎಲ್ಲಿದೆ ಸಮ್ಮಿಶ್ರ ಸರ್ಕಾರ ಇವತ್ತು ನಾಮಂಗಲದಲ್ಲಿ? ಇದು ನಿಂತಿರೋದು ಬಸ್ ಸ್ಟ್ಯಾಂಡ್. ಚೌರಾಯಸ್ವಾಮಿ ಬಸ್ ಸ್ಟ್ಯಾಂಡ್ ಮಾಡಿದ್ರು ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಕೇಳಿ. ಇಲ್ಲಿರೋರ್ನೆಲ್ಲ ಜನಗಳ ಇವತ್ತು ಬೆಂಗಳೂರಿಂದ ಬಂದು ಜನಗಳು ಲೇಡೀಸ್ಗಳು ಇಳಿತಾ ಇದ್ದಾರೆ. ಒಂದು ಬಾತ್ರೂಮ್ಗೆ ಹೋಗಿ ಎಲ್ಲೋ ಹೋಗಿ ಒಂದು ಹೋಟ್ಲು ಪಕ್ಕದಲ್ಲಿ ಮಾಡಬೇಕು, ಮಲ ವಿಸರ್ಜನೆ ಮಾಡೋಕೆ ಅಷ್ಟು ಹಿಂಸೆ ಆಗಿದೆ ಹೆಣ್ಮಕ್ಳುಗಳಿಗೆ. ಇವತ್ತು ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಸ್ಟಾರ್ ನಟರು ಸುಮಲತಾ ಪರವಾಗಿ ಬಂದು ನಿಂತಿದ್ದು ಪ್ರಚಾರಕ್ಕೆ ಬಹಳಷ್ಟು ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರು ನೋಡಿ ಸರ್, ಸ್ಟಾರ್ ನಟರು ಹಿಂದೆ ಸಹಿತ ಅವ್ರ ಅಭಿಮಾನ, ಅವ್ರ ಪ್ರೀತಿ ಇರೋರ ಜೊತೆ ಹೋಗಿದ್ದಾರೆ. JDS ಅವರು ಯಾವುದೇ ಪಕ್ಷಕ್ಕೆ ಸೀಮಿತ ಆದವ್ರು ಅಂತಾರಲ್ಲ. ಇವತ್ತು ಏನು ದರ್ಶನ್ ಯಶ್ ಇದ್ದಾರೆ ಮನೆ ಮಕ್ಕಳು, ಅವರು ಅಂಬರೀಷ್ ಅಣ್ಣನ ಮನೆ ಮಕ್ಕಳು. ಅಂಬರೀಷ್ ಅಣ್ಣ ಇದ್ದಾಗಲೂ ಮಾಡಿದ್ದಾರೆ. ಇವತ್ತು ಅಂಬರೀಷ್ ಅಣ್ಣ ಇಲ್ಲ ಅಂತ ಹೇಳಿ ಬಿಟ್ಟರು. ಅವ್ರು ತಪ್ಪು ಮಾಡ್ತಾ ಇರೋದು 100ಕ್ಕೆ 100 ಪಾಪ. ಅವ್ರ ತಾಯಿಗೆ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಮಕ್ಕಳಾಗ ಅವ್ರು ಮಾಡಬೇಕು, ಅವ್ರ ತಾಯಿಗೆ ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಅದರಲ್ಲಿ? ಇವತ್ತು ನಂಬಿಕೆ ದ್ರೋಹವನ್ನ ಮಾಡ್ತಾ ಇದ್ದಾರೆ ಚೆಲುವರಾಯಸ್ವಾಮಿ. ಇವತ್ತು ಹಿಂದೆಯಿಂದ ನಮಗೆ ಸಮಸ್ಯೆಯನ್ನ ಮಾಡೋಕೆ ನಿಂತಿದ್ದಾರೆ ಚೆಲುವರಾಯಸ್ವಾಮಿ. ಇದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ಕೇಳ್ಬರ್ತಾ ಇದೆ. ಸರ್, ನಂಬಿಕೆ ದ್ರೋಹ ಅಂತೂ ಮಾಡಿಲ್ಲ. ನಂಬಿಕೆ ದ್ರೋಹ ಮಾಡಿರೋದು ಇವತ್ತು ಅಧಿಕಾರ ಉಂಟಾರಂತ ಸಮ್ಮಿಶ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬೆನ್ನಿ ಚೂರಿ ಹಾಕಿದ್ದಾರೆ ಚೌರಾಯಸ್ವಾಮಿಗೆ. ಅವತ್ತೇನಾರ ಚೌರಾಯಸ್ವಾಮಿ ಇಲ್ಲ ಅಂದಿದ್ರೆ, ಇವತ್ತು ಜಮೀರವ್ರು ಇಲ್ಲ ಅಂದರೆ ಮುಖ್ಯಮಂತ್ರಿ ಆಯ್ತಿದ್ರ? ಇಡೀ ಕರ್ನಾಟಕಕ್ಕೆ ಗೊತ್ತು
ಚಲುವರಾಯಸ್ವಾಮಿ ಶ್ರಮ ಬಿದ್ದಿರೋದು ಇವತ್ತು ಪ್ರತಿಯೊಂದು ಕುಮಾರಣ್ಣನ ಮಾಡೋಕ್ಕೆ ಅವ್ರ ತಂದೆ ಇವತ್ತು ಅಧಿಕಾರಕ್ಕೆ ಬೇಡ ಅಂದರು BJP ಜೊತೆ. ಅದನ್ನು ಬಿಟ್ಟು ಹೋಗಿ ಅಧಿಕಾರ ಬಂದಾಗ ಅವ್ರ ತಂದೆ ಬೈದರು ದೇವೇಗೌಡರು, ಯಾಕೆ BJP ಜೊತೆ ಕೋಮುವಾದಿ ಜೊತೆ ಅಂತ ಹೇಳಿದ್ರು. ಅಷ್ಟಿದ್ರೂ ಸಹಿತ ಅವತ್ತು ಯಾರನ್ನು ಮಾಡಿದ್ದು ಮುಖ್ಯಮಂತ್ರಿನ? ದೇವೇಗೌಡರು ಮನೆಯವ್ರನ್ನ ತಂದೆ ಮುಖ್ಯಮಂತ್ರಿ ಮಾಡಿದ್ದು ಯಾರು ಕಾರಣಕರ್ತರು ಯಾರು? ಅವತ್ತು ಇದೇ ರೇವಣ್ಣವ್ರು ನಂಗೆ ಅಧಿಕಾರ ಬೇಡ ಅಂದರು. ಕೋಆಪರೇಟಿವ್ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರಲಿಲ್ಲ ವಿಧಾನಸೌಧದಲ್ಲಿ. ಅವತ್ತು ಇಲ್ಲಿಂದ ಬಂದು 2 ಅಧಿಕಾರ ಉಂಡಿದ್ದಾರೆ. ಇಂಧನ ಮತ್ತು ಲೋಕೋಪಯೋಗಿನ ರೇವಣ್ಣವರು ಅಧಿಕಾರ ಉಂಡಿದ್ದಾರೆ. ಕೋಮುವಾದಿ ಜೊತೆ ಬೇಡ ಅಂದ್ರೆ ಇರ್ಬೋದಿತ್ತಲ್ಲ ಅವತ್ತು ರೇವಣ್ಣವರು. ಯಜಮಾನ್ರೆ, ಮಂಡ್ಯ ಲೋಕಸಭೆ ಚುನಾವಣೆ ಈ ಬಾರಿ ಏನಾಗುತ್ತೆ ಮಂಡ್ಯದಲ್ಲಿ? ಏನಾರು ಆಗಿರಲಿ, ನಮಗೆ ಈ ರಾಜಕೀಯದಲ್ಲಿ ಬರೋದಿಲ್ಲ. ನೀನು ಮಾತಾಡಪ್ಪ. ಚಲುವರಾಯಸ್ವಾಮಿನೂ ನಮಗೆ ಒಳ್ಳೆಯವರು. ಹೌದು, ಚಲುವರಾಯಸ್ವಾಮಿ ಸಪೋರ್ಟ್ ಯಾರಿಗೆ ಮಾಡ್ತಾ ಇದ್ದಾರೆ? ಯಾರು? ಸುಮಲತನಿಗೆ. ಹೌದು, ಸುಮಲತಾ ಈ ಬಾರಿ ಅವ್ರಿಗೆ ನಾವು ವೋಟ್ ಮಾಡೋದು, ಗೆಲ್ಲೋದು. ಹೌದು, ನಿಖಿಲ್ ಯಾಕೆ ಬೇಡ? ಬೇಡ ನಮಗೆ. ಎಲ್ಲ ಅವರೇ ಬಂದು ಉಂತೀನಿ ಅಂದ್ರೆ ಇನ್ನು ನಾವೆಲ್ಗೆ ಹೋಗ್ಬೇಕು? ತುಂಬಾ ಒಳ್ಳೆ ಅಭಿವೃದ್ಧಿ ಕೊಡ್ತಾರಂತಲ್ಲ. ಆಗೋದಿಲ್ಲ. ಮೊಮ್ಮಕ್ಕಳು ಎಲ್ಲ ಅವರೇ ಅಂದ್ರೆ ಆಗೋದಿಲ್ಲ. ನಮಗೆ ತಡ್ಕೊಳಕ್ ಆಗ್ತಲ್ಲ. ಹಳ್ಳಿ ಇವ್ರುವೆ. ಈಗ ಚಲುವರಾಯಸ್ವಾಮಿ ಅವ್ರು ಹೇಳ್ಬೋದು, ಇವತ್ತು ಇಷ್ಟಿನ ತನಕ ಕೊಟ್ಕೊಂಡ್ ಬಂದಿದ್ದೀವಿ ಬೆಂಬಲ. ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟೇ ಕೊಡ್ಲಿಲ್ವಲ್ಲ ಸರ್? ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಯಾಕೆಂದರೆ ಸಿದ್ದರಾಮಣ್ಣವ್ರು ನಿಮ್ಮ ಪಕ್ಷದಿಂದ ಕೊಡಲಿಲ್ಲ ಅಂತ ತಾನೇ ಪಕ್ಷೇತರವಾಗಿ. ಒಂದು ನಿಮಿಷ, ಸಿದ್ದರಾಮಣ್ಣವರು ಅಂಬರೀಷ್ ಪರವಾಗಾದ್ರೂ ಕೊಡಲೇಬೇಕಿತ್ತು. ಆದರೆ ಅವರು ಮೋಸ ಮಾಡಿದ್ದಾರೆ. ಸಿದ್ದರಾಮಣ್ಣನೂ ಕೂಡ ಸುಮಲತಾಕವ್ರಿಗೆ ಮೋಸ ಮಾಡಿದ್ದಾರೆ. ಇವತ್ತಿನ ದಿವಸದಲ್ಲಿ ಏನಾದರೂ ಇವತ್ತಿನ ದಿನ ಒಂದು ಸಮಾವೇಶ ನಡೆದಿದೆ ಅವ್ರದ್ದು. ಆ ಸಮಾವೇಶದಲ್ಲಿ ಭಾಗಿಯಾಗಿ ಚಲುವರಾಯಸ್ವಾಮಿ ಅವರು ಏನಾದರೂ ನಾಮಂಗಲದ ಕಾರ್ಯಕರ್ತರ ಜೊತೆ ಸುಮಲತಾ ಅವ್ರಿಗೆ ಬೇಡ, ನಿಖಿಲ್ ಪರವಾಗಿ ಮತಯಾಚನೆ ಮಾಡಬೇಕು ಅಂತ ಹೇಳಿದರೆ ಚಲುವರಾಯಸ್ವಾಮಿ ಅವ್ರನ್ನ ದೂರ ಹಾಕಿ ಸುಮಲತಾ ಅವ್ರಿಗೆ ಬೆಂಬಲಿಸ್ತೀವಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು. ಕುಟುಂಬ ಪರ್ವ ಮಾಡ್ತಾ ಇಲ್ಲ, ಕುಟುಂಬ ರಾಜಕಾರಣ. ಇನ್ನು ನೋಡಿ, ಇಲ್ಲಿ ವಿಧಾನಸಭಾ ಪರಿಷತ್ ಎಲೆಕ್ಷನ್ಗೆ ಅಶ್ವಿನಿ ಗೌಡ ಇದ್ದರು, ಜಯರಾಮ್ ಅವ್ರ ಮನೆ ಇದ್ರು, ಹಳೇ ಅವರು ಒಂದು MP ನಿಂತ್ಕೊಳ್ತಾ ಇದ್ದ ವ್ಯಕ್ತಿಯವರು, ಅವ್ರಿಗೆ ಕೊಡಬೋಯಿತ್ತು. ನಿಖಿಲ್ಗೆ ಇನ್ನೂ ವಯಸ್ಸು ಚಿಕ್ಕದು, ಏನು ಕೊಡೋ ಅವಶ್ಯಕತೆ ಇರಲಿಲ್ಲ. ಇದಕ್ಕಿನ್ನ ಘಟಾನುಘಟಿಗಳಿದ್ರು, ಹಳೆ ವ್ಯಕ್ತಿಗಳೇ ಇದ್ರು. ಇವತ್ತು ಇಲ್ಲಿರ್ತಕ್ಕಂತಹ ನಿಮ್ಮ ಸ್ಥಳೀಯ ಶಾಸಕರು, MLC MLAಗಳು ಇವರೆಲ್ಲ ಇದ್ರಲ್ಲ, ನಿಮ್ಮೆಲ್ಲ ಕಾರ್ಯಕರ್ತರು ಅವ್ರನ್ನ ಬಲವಂತವಾಗಿ ನಿಲ್ಲಿಸಿದ್ರು ಅಂತ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ? ಇಲ್ಲ, ಸಾಧ್ಯ ಇಲ್ಲ. ಬಲವಂತವಾಗಿ ಯಾವ MLAನೂ ನಿಲ್ಲಿಸ್ತಿಲ್ಲ, ಯಾವ MP ಯಾರೂ ಮಾತಾಡಿಲ್ಲ. ಕುಮಾರಸ್ವಾಮಿಯವರೇ ನನ್ನ ಮಗನ ನಾನಿದ್ದಾಗಲೇ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನು ಗೆಲ್ಲಿಸ್ಕೋಬೇಕು ಅನ್ನೋದು ಅವ್ರ ಮನದಲ್ಲಿ ಮಾತ್ರ ಇದೆ ಹೊರತು ಇನ್ನು ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಯಾರ ಮನಸ್ಸಲ್ಲೂ ಇಲ್ಲ. ಯಾರ ಮನಸ್ಸಲ್ಲೂ ನಿಖಿಲ್ಗೆ ವೋಟ್ ಮಾಡಬೇಕು ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಯಾರಿಗೂ ಇಲ್ಲ. ಸುಮಲತಾ ನನ್ನ ಸ್ಟಾರ್ಟಿಂಗ್ ಸರ್ ಒಬ್ಬರೇ ಇದ್ದಿದ್ದು. ಸುಮಲತಾ ಗೆಲ್ತಾರೆ ಅಂತ ಕನ್ಫರ್ಮ್ ಆದಮೇಲೆ ಇನ್ನೂ 4 ಜನ ಸುಮಲತಾ ಊಟ ಹಾಕಿದ್ರು. 5 ಜನ ಅಲ್ಲ, 10 ಜನ ಸುಮಲತಾ ಊಟ ಹಾಕಿರುವೆ ಸರ್. ಸೊಸೈಟಿಲಿ 18 ಜನ ನಿಂತ್ಕೊತಾರೆ. 18 ಜನ ನಿಂತ್ಕೊಂಡ್ರು ಈ ಸುಮಲತಾನೇ 18 ಜನ ನಿಂತ್ಕೊಂಡ್ರು. ಸುಮಲತಾ ಇವರೇ ಅಂತ ಗುರ್ತು ಮಾಡಿ ವೋಟ್ ಮಾಡೋ ಅಂತ ಜನ ಇದ್ದಾರೆ. 6 ಜನ ಗೆಲ್ಲೋದ್ರಲ್ಲಿ 16 ಜನ ಗೆಲ್ಲಬೇಕಾಗಿಲ್ಲ. 6 ಜನಕ್ಕೆ ಹುಡುಕ್ಬಿಟ್ಟು ವೋಟ್ ಹಾಕ್ತಾರೆ. ಕಾರ್ಯಕರ್ತರು ಇರ್ತಾರೆ, ಆಮೇಲೆ ಒಳ್ಳೆ ಲೀಡ್ರುಗಳು ಇರ್ತಾರೆ. ಅವ್ರು ಕರ್ಕೊಂಡೋಗಿ ಓಟನ್ನು ಇವ್ನು ಓಟ್ ಹಾಕಕ್ಕೆ ಬರಲ್ಲ ಅಂದ್ರೆ ಮನದಟ್ಟು ಮಾಡಿ ಓಟ್ ಹಾಕ್ಸ್ತಾರೆ. ಯಾವುದೇ ಕಾರಣಕ್ಕೂ ಸರ್ ಈ ಸರಿ ಸುಮಲತಾ 100% ಶೂರ್ಲಿ ವಿನ್ ಆಗ್ತಾರೆ ಸರ್. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಲೀಡಿಂಗಲ್ಲಿ ವಿನ್ ಆಗ್ತಾರೆ ಸರ್ 100%. ಥ್ಯಾಂಕ್ ಯು. ಏನಾಗುತ್ತೆ ಸರ್ ಈ ಬಾರಿ ಸುಮಲತಾ ಗೆಲ್ತಾರೆ ಅಂತ ಎಲ್ಲ ಯೂತ್ ಹೆಸರುಗಳೇ 3-4 ಇದೆ. ಈಗಿದ್ದಾಗ ಯಾರು ಅಂತ ಸುಮಲತಾ ಓಟ್ ಹಾಕ್ತಾರೆ? ಕುಮಾರಸ್ವಾಮಿ ಅವರ ಕುತಂತ್ರದ ಬುದ್ಧಿಯಿಂದ ಹಾಕಿದ್ದಾರೆ, ಗೆಲ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ 4-5 ಜನ ಹಾಕಿದ್ದಾರೆ ದುಡ್ಡು ಕೊಟ್ಟು. ಏನು ಮಾಡೋಕ್ಕಾಗಲ್ಲ, ಕುಮಾರಸ್ವಾಮಿ ಕಲ್ತಿರೋ ಬುದ್ಧಿಗೆ ಏನು ಮಾಡೋಕ್ಕಾಗಲ್ಲ. ಈಗ ಹೆಸರುಗಳು ಸೀರಿಯಲ್ ನಂಬರಲ್ಲಿ ಬಂದಿರೋದಕ್ಕೆ ಕುಮಾರಸ್ವಾಮಿ ಏನು ಮಾಡ್ತಾರೆ? ಇವತ್ತು ಚುನಾವಣಾ ಅಧಿಕಾರಿಗಳು ಅದನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು, ಅವರಿಗೆ ಸೀರಿಯಲ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು. ಹೀಗಿದ್ದಾಗ ಚುನಾವಣೆ ಈಗ ನನ್ನ ಹೆಸರೇ ಆಗ್ತಿರ್ತಾರೆ ಅಂತ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಇವತ್ತು ಗೆಲ್ಲೋದು ಸುಮಲತಾ ಆದ್ದರಿಂದ ಈಗ ನಾವು ದರ್ಶನ್ ಅಭಿಮಾನಿಗಳಾಗಿ ಯೂತ್ ಕೇಳೋದು ಒಂದೇ, ಇದು ಎಲ್ಲ ಯೂತ್ಗಳು ಸುಮಲತಂಗೆ ಓಟ್ ಹಾಕಬೇಕು. ಒಂದು ಕುಮಾರಸ್ವಾಮಿ ಕುತಂತ್ರದಿಂದ ಇವಾಗ ದರ್ಶನ್ ಮಂದಿ ಇಲ್ಲಿ JDSನವರು ಕಿರಿಕೆಲ್ಲ ಮಾಡಿದ್ರು, ಅದು ಸೋಲ್ತಿನ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಹೊರತು ಗೆಲ್ಲೋದಂತೂ ಸುಳ್ಳು, ಗೆಲ್ಲೋದು ಸುಮಲತಾನೇ. 3-4 ಜನ ಸುಮಲತಾ ಅಂತೇಳಿ ಇವತ್ತು ಹೆಸರುಗಳು ಇವತ್ತು ನಾಮಿನೇಷನ್ ಫೈಲ್ ಆಗಿದೆ. ಹೀಗಿದ್ದಾಗ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಕನ್ಫ್ಯೂಸ್ ಆಗುತ್ತೆ. ಜೊತೆಗೆ ಚುನಾವಣಾ ಅಧಿಕಾರಿಗಳು ಇದನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರನ್ನ ದೂರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ ಇದರಲ್ಲಿ ಏನೋ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಅಂತ. ಹೌದಾ? ಏನು ಅನ್ಸುತ್ತೆ ತಮಗೆ ಸರ್? ಈಗ ಕುತಂತ್ರ ಮಾಡೋರೆ ಅನ್ನೋ ವಿಚಾರಕ್ಕೆ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. 26ನೇ ತಾರೀಕು ಲಾಸ್ಟ್ ಡೇಟು 2 ಗಂಟೆ 55 ನಿಮಿಷಕ್ಕೆ ಸುಮಲತಾ ಅಂತಕ್ಕಂಥವ್ರನ್ನ 3 ಜನನ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಅದು ಕುತಂತ್ರ 100%. ಒಂದೇ ಸಾರಿ ಆಗಿದ್ದೆ. ಎಸ್. ಯಾಕೆಂದರೆ ಬೇರೆ 1 ದಿವಸ ಟೈಮ್ ಇದ್ರು, 1 ಗಂಟೆ ಟೈಮ್ ಇದ್ರು, ನಿಖಿಲ್ ಗೌಡ ಅವ್ರನ್ನ ಬೇಕಾದಷ್ಟು ಜನ ಹಾಕ್ಸರು. ಅದನ್ನು ಕರೆಕ್ಟಾಗಿ ಅವರು 5 ಮಿನಿಟ್ ಇದರಲ್ಲಿ ಡಿಫ್ರೆನ್ಸಲ್ಲೇ ಹಾಕಿದ್ದಾರೆ. ಒಂದು
ಸುಮಲತಾ ಅಂತಕ್ಕಂಥ ಚಿಹ್ನೆ ಯಾಕೆ ಅವರು 4 ಜನ ಇದಾಗ್ತಾ ಕನ್ಫ್ಯೂಷನ್ ಆಗಲ್ಲ ಅಂದರೆ, ಬಹುಶಃ ನಮ್ಮ ಹಳ್ಳಿಗಳಲ್ಲಿ ಸೊಸೈಟೀಸ್ ಎಲೆಕ್ಷನ್ ನಡೀತಾವೆ VSSN 9 ಡೈರೆಕ್ಟ್ರಿಗೆ ಅಥವಾ 10 ಡೈರೆಕ್ಟ್ರಿಗೆ 30-40 ಜನ ಆಗ್ತಾರೆ. ಅದಕ್ಕೆ ಚಿಹ್ನೆಗಳನ್ನ ಬೇಕಾದಷ್ಟು 40 ಚಿಹ್ನೆ ಕೊಡ್ತಾರೆ. ಅದರೊಳಗೆ 9 ಓಟ್ ಹಾಕ್ಬೇಕಾದ್ರೆ 9 ಓಟ್ಗೂ ನೋಡಿ ಓಟ್ ಹಾಕ್ತಾರೆ, ಅಷ್ಟು ಜನ ಟ್ಯಾಲೆಂಟೆಡ್ಡು. ಅಂಥ ಇದರಲ್ಲಿ ಇದೊಂದು ಚಿಹ್ನೆಗೆ ಹುಡುಕಿ ಹಾಕೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಸುಮಲತಾಂಗೆ ಹಾಕೋದ್ರಲ್ಲಿ 100% ಓಟ್ ಹಾಕ್ತಾರೆ. ಒಂದೇ ಓಟ್ ಹಾಕ್ಬೇಕಾಗಿರೋದು. JDS ಸೀರಿಯಲ್ ನಂಬರು ನಿಖಿಲ್ ಅವ್ರದ್ದು 1 ಇದೆ, ಸುಮಲತಾ ಅವ್ರದ್ದು 20 ಇದೆ. ಹೀಗಿದ್ದಾಗ ಹೇಗೆ ಸಾಧ್ಯ ಸರ್? ಈಗ 2 ಪ್ಯಾಡ್ ಇಟ್ಟಿದ್ದಾರೆ. ಮೋಸ ಅಂತಕ್ಕಂಥದ್ದು ಮತ್ತು ವಂಚನೆ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗ್ಬಿಡ್ತೈತೆ. ದೇವರು ಇದ್ದಾರೆ ಮೇಲ್ಗಡೆ. 2 ಪ್ಯಾಡಲ್ಲಿ ಅವರು ಮೂಲೆಗೆ ಹೋಗ್ತಾರೆ ಆ ಕಡೆಗೆ. ಆರಾಮಾಗಿ ಸೆಕೆಂಡ್ ಪ್ಯಾಡಲ್ಲಿ 100% 4ನೇ ಇದರಲ್ಲಿ ಆರಾಮಾಗಿ ಇದು ಕಾಳೆ ಓದೋದು 100 ತುಂಬ ಚೆನ್ನಾಗಿ ಕಾಣಿಸ್ತದೆ. ಚುನಾವಣಾ ಅಧಿಕಾರಿಗಳು ಮಾಡಿರ್ತಕ್ಕಂತಹ ಈ ಒಂದು ಪ್ರೊಸೀಜರ್ಗೆ ಸೀರಿಯಲ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಯಾವುದು ಬೇಕು ಚಿಹ್ನೆ ಅದೆಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಿದ್ದಾಗ ಕುಮಾರಸ್ವಾಮಿ ಏನು ಮಾಡೋಕ್ಕೆ ಸಾಧ್ಯ? ಅವರ ಪಾತ್ರ ಇದರಲ್ಲಿ ಏನಿದೆ ಅಂತ ಸರ್? 3 ಜನ ಸುಮಲತಾರನ್ನ 2 ಗಂಟೆ 55 ನಿಮಿಷಕ್ಕೆ 3 ಗಂಟೆ ಕ್ಲೋಸ್ ಆಗುತ್ತೆ ಅಂದರೆ ತಮ್ಮಂದು ಹಾಕ್ತಾರೆ ಅಂದರೆ ಪಾತ್ರ ಇಲ್ದಲೇ ಸರ್. ಅವರು ಒಂದು ವಿಡಿಯೋನು ಒಂದು ವಾಟ್ಸಪ್ಪಲ್ಲಿ ವಿಡಿಯೋ ಬಿಟ್ಟಿದ್ದಾರೆ ನೋಡಿ ಸರ್. ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಜೊತೆಲೇ 3 ಜನ ಸುಮಲತಾ ಇದ್ದಾರೆ. 1 ಅವರ್ ಮುಂಚೆನೇ ಇದ್ದಾರಲ್ಲ, 1-2 ಅವರ್ 3 ಅವರ್ಸ್ ಮುಂಚೆನೇ ಇದ್ದಾರೆ ಅಂದರೆ ಅದಕ್ಕಿಂತ ಬಹುಶಃ ಇನ್ನೂ ಏನಾರು ಬೇಕು ಅಂದರೆ ಇನ್ನೇನು ಬೇಕಿಲ್ಲ. ಅದೆಲ್ಲ ಫೇಕ್ ಇರ್ಬೋದಾ ಅಂತ? ನಾಟ್ ಫೇಕ್, 100% ಇದು. ಸರ್, ಈ ಬಾರಿಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಹೇಗನ್ಸುತ್ತೆ ನಿಮಗೆ? ಏನಾಗ್ಬೋದು? ನಮಗೆ ಯಾವುದೇ ಡೌಟ್ ಇಲ್ಲ, ಸುಮಲತಾ 50,000-70,000 ಲೀಡಲ್ಲಿ ಗೆಲ್ತಾರೆ. ಹೇಗೆ ನೀವು ಒಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಿ ಸರ್? ಏನಕ್ಕೆ ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ಅಂದರೆ, ನಾವು ದೇವೇಗೌಡರು ಕುಮಾರಸ್ವಾಮಿ ಅವ್ರ ಮನೆ ಮಕ್ಕಳೇ ಆಗಬೇಕಾ, ಅವ್ರ ಮನೆ ಮೊಮ್ಮಕ್ಕಳೇ ಆಗಬೇಕಾ? ಈಗ ಮೊನ್ನೆ ಇವ್ರು ಬಂದಿದ್ದಾರೆ, ಅವ್ರು ಅಂಡಿರೋ ಅವ್ರ ವಂಶನೇ ನಿಲ್ಲಿಸ್ಬೇಕಾ? ಬೇರೆ ಯಾರು ಇಲ್ವಾ? ಬೇರೆ ಪಕ್ಷದಲ್ಲಿ ಯಾರು ವಂಶ ರಾಜಕಾರಣ ಮಾಡ್ತಾ ಇಲ್ವಾ? ಮಾಡಲಿ ಬೇರೆ ಪಕ್ಷದವ್ರು ಇದ್ದಾರೆ. ಆದರೆ ಅಪ್ಪ ಮಗ ಇರ್ತಾರೆ. ಇವರು 3 ಜನ, 2 ಗಂಡು ಮಕ್ಕಳು, 3 ಜನ 2 ಸೊಸೆದಿರು ಎಲ್ಲ ಬಂದು ಮಾಡಬೇಕಾ? ಅಲ್ಲ, ಏನೋ ಒಂದು ಜನರಿಗೆ ಸೇವೆ ಮಾಡಬೇಕು ಅನ್ನೋದು ಅವರಲ್ಲಿ ಒಂದು ಇನ್ನೂ ಕೂಡ ಬಹಳಷ್ಟು ಮನಸ್ಸಲ್ಲಿ ಇರ್ಬೋದು. ಅದೇ ಬೇರೆ ಗೆಲ್ಸ್ಕೊಂಡು ಸೇವೆ ಮಾಡೋಕ್ಕಾಗಲ್ವಾ? ಬೇರೆ ಪಕ್ಷ ಅನ್ನೋದು ಬಹಳ ಒಂದು ಮುಖ್ಯ. ಜಯರಾಮನ ಮಗ ಆಗ್ಬೋದು, ಹೆಂಗಸರಾಗ್ಬೋದು, ಅಶ್ವಿನಿ ಆಳವರು ಅವರು ನಿಲ್ಲಿಸ್ಬಿಟ್ಟು ಮಾಡಿಸೋದು ಸೇವೆನಾ? ಅವರು ಸೇವೆ ತಾನೇ ಮಾಡೋದು ಇವ್ರ ಪಕ್ಷ ನಿಂತ ಮೇಲೆ. ಅಲ್ಲ, ಅವರೇ ಕೆಲವೊಂದು ಬಾರಿ ನೀವು ಯಾರು ಹೇಳಿದ್ರಲ್ಲ ಅಶ್ವಿನಿ ಅವರು, ಅವರೇ ನಾನು ನಿಲ್ಲಲ್ಲ ಅಂತ ಹೇಳಿದ್ರಂತೆ. ಈಗ ನಿಖಿಲ್ ಅವರೇ ಬರಲಿ ಅಂತ ಅವರು ಕೂಡ ಹೇಳಿದ್ರಂತಲ್ಲ? ಸುಳ್ಳಲ್ಲ, ಪೇಪರ್ಲೆಲ್ಲ ನೋಡ್ತಿದ್ರಲ್ಲ, ನಾವು ಟಿವಿ ಇದೆಲ್ಲ ತೋರಿಸ್ತಿದ್ರಲ್ಲ. ಕೆಲವೊಂದು ಕಡೆ ಹೋದಾಗ ಕಾರ್ಯಕರ್ತರು ಹೇಳಿದ್ದು ಇಲ್ಲ ಸರ್, ಅಮ್ಮ ಪಾಪ ಮೋಸ ಆಗಿದೆ. ಆ್ಯಕ್ಚುಲಿ ಮೋಸ ಆಗಿದೆ. ಅಮ್ಮ ಪಾಪ ಕೆಲಸದ ರಿಟರ್ನ್ ಎಲ್ಲ ಇದು ಮಾಡಿಸಿ ರಿಜೈನ್ ಮಾಡಿಸಿ ಹೌದು. ಆಮೇಲೆ ಅವ್ರದ್ದೆಲ್ಲ ಸುಮಾರು ಸೇವೆಯನ್ನು ಮಾಡಿಸ್ಕೊಂಡು ಅವ್ರಿಗೆ ಮೋಸ ಮಾಡಿದ್ದಾರೆ ಸರ್. ಈಗ ಯಾರಾಗಬೇಕು ಪ್ರಧಾನಿ ಅಂತ ತಮ್ಮ ಅಭಿಪ್ರಾಯ? ಪ್ರಧಾನಿ ಅವರು ಮೋದಿನೇ ಆಗ್ಬೇಕು ಸರ್. ನಮಗೆ ದೇಶ ಏನು ಕೊಡ್ತು ಅಂತಲ್ಲ ಸರ್, ನಾವು ದೇಶಕ್ಕೆ ನಾವೇನು ಕೊಟ್ಟು ಅಂತ ಹೇಳ್ಬೇಕು ಸರ್. ಹೌದು, ಕಾರಣಕ್ಕೆ ತಾವು ಈಗ ಮತ ಚಲಾಯಿಸುವ ಮುಖಾಂತರ ನೀವು ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದೀವಿ. ಹೌದು ಸರ್, ನಾವು BJP ಫಸ್ಟ್ ಆಫ್ ಆಲ್ ನಮಗೆ ಬಿಜೆಪಿ ಸಪೋರ್ಟ್ ಕೊಡೋದ್ರಿಂದ ಸುಮಲತಾಗೆ ಒಂದು ಬಿಜೆಪಿ ಅಂತ ಹೇಳಿದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿನ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡೋ ಮುಖಾಂತರ ಬಿಜೆಪಿನ ಎಲ್ಲೋ ಒಂದ್ ಕಡೆ ಕಡೆಗಾಣಿಸ್ಬಿಟ್ರಾ? ಇನ್ನು ಬಿಜೆಪಿನೇ ಮುಂದೆ ಬರಲ್ವಾ ಮಂಡ್ಯದಲ್ಲಿ? ನೀವೇ ಎಲ್ಲಾನು ಬಿಜೆಪಿನ ಕಳ್ಕೊಂಡ್ಬಿಟ್ರಾ ಅಂತ? ಇಲ್ಲ ಸರ್, BJP ಬಂದೇ ಬರ್ತದೆ. BJP ಯಾರ ಮೇಲೂ ನಿಂತಿಲ್ಲ. BJP ಮೋದಿ ಬಂದ ಮೇಲೆ ಎಷ್ಟು ಇದಾಗಿದೆ. ಕ್ಯಾಂಡಿಡೇಟ್ನ ನೀವು ಸೆಲೆಕ್ಟ್ ಮಾಡಿ ಕೊಡೋಕ್ಕಾಗಲಿಲ್ಲ. ಏನು BJP ತಮ್ಮ ಒಂದು ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ರಲ್ಲ ಅಂತ ಕೆಲವೊಂದು ಕಡೆ ಬರ್ತಾ ಇದೆ. ಇಲ್ಲ ಸರ್, ಅದು ಏನಾಗಿದೆ ಗೊತ್ತಾ, ಎಲ್ಲ ಕಡೆ BJPನ ಇದು ಮಾಡಕ್ಕೆ ಹೋಯ್ತಾವ್ರಲ್ವಾ, ಇಲ್ಲಿ ದಳನ ಕಾಂಗ್ರೆಸ್ಗೆ ಫೈಟು. ಈ ಪಕ್ಷೇತರದಿಂದ ಇಂಥದಿಂದ ಏನು ಮಾಡಬೇಕು? BJP ಅವರು ಸೈಡಿಂದ ಇದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಒಂದ್ಸಲಿ ಕುಮಾರಸ್ವಾಮಿ ವಿರುದ್ಧ ಅವರು ತಿರುಗಿ ಬಿದ್ದಿದ್ದಾರೆ. ಇಲ್ಲಿ ಸಪೋರ್ಟ್ ಕೊಟ್ಟರೆ ಸುಮಲತಾ ಗೆಲ್ತಾರೆ ಅಂತ. JDS ಕಾಂಗ್ರೆಸ್ ಮೈತ್ರಿ ಇದೆ. ಆ ಕಾರಣಕ್ಕೆ ನಾವು ಇಲ್ಲಿ ಒಂದು ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರ ಮಗನನ್ನ ಸೋಲಿಸಬೇಕು ಅನ್ನೋದು ನಿಮ್ಮ ಒಂದು ಅನಿಸಿಕೆ? ಹೌದು ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320800. ಬೆಳಗೆರೆ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ 1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9880252229. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972865828.
ಅನಿಕೇತನ ಕನ್ನಡ ದಳ, ಮಾಯಣ್ಣ ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು, ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ, ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು ಅನಿಕೇತನ ಕನ್ನಡ ದಳ, ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡ ದಳ, ಬೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು.